Okay, so okay, great. So dear friends, ನಿಮ್ ಲೈಫ್ ನಾನು ಒಂದು ಕ್ವಶನ್ ಕೇಳ್ತೀನಿ, ಪುಟ್ ಇಟ್ ಇನ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನಿಮ್ ಲೈಫ್ ಅಲ್ಲಿ ನೀವೇನೇನ್ ಅನ್ಕೊಂಡಿದಿರಲ್ಲ. ಸೊ ಎಕ್ಸಾಂಪಲ್, ನಾನು ಅನ್ಕೊಂಡಿದ್ದೀನಿ ನನ್ PUC ಆಗ್ಬೇಕು. ಸೊ PUC ಆದ್ಮೇಲೆ ನಾನು ಡಿಗ್ರಿ ಆಗ್ಬೇಕು. ಡಿಗ್ರಿ ಆದ್ಮೇಲೆ ಜಾಬ್ ಸಿಗ್ಬೇಕು. ಜಾಬ್ ಸಿಕ್ಕಿದ್ಮೇಲೆ ಮದುವೆ ಆಗ್ಬೇಕು. ಮದುವೆ ಆಗಿದೆ, ಅಥವಾ ಒಂದ್ ಸಣ್ಣ ಮನೆ ಕಟ್ಬೇಕು, ಸಣ್ಣ ಮನೆ, ಚಿಕ್ಕ ಮನೆ ಕಟ್ಬೇಕು. ಇಂಥದ್ದೆಲ್ಲ ಒಂದ್ ಸಣ್ಣ ಸಣ್ಣ ಡ್ರೀಮ್ ಉಂಟು. ಅಥವಾ ಬೈಕ್ ತಗೊಳ್ಬೇಕು, ಸ್ಕೂಟರ್ ತಗೊಳ್ಬೇಕು. ಸಣ್ಣ ಸಣ್ಣ ಡ್ರೀಮ್ ಇಟ್ಕೊಂಡಿದೀವಲ್ಲ. ಸೊ ಅದೆಲ್ಲ ಫುಲ್ಫಿಲ್ ಆಗಿದ್ಯಾ? ಸಣ್ಣ ಸಣ್ಣ ಡ್ರೀಮ್, ನೀವು ಅನ್ಕೊಂಡಿದ್ದು ಸಣ್ಣ ಸಣ್ಣ ಡ್ರೀಮ್, ಎಸ್ ಫುಲ್ಫಿಲ್ ಆಗಿದ್ಯಾ? ಎಸ್ ಎಸ್. ಸಣ್ಣ ಸಣ್ಣ ಡ್ರೀಮ್ ಫುಲ್ಫಿಲ್ ಆಗಿಲ್ವಾ? ನೀವು ಅನ್ಕೊಂಡ್ ಬಂದಿದ್ದೀರಲ್ಲ ಸಣ್ಣ ಸಣ್ಣ ಡ್ರೀಮ್, ನನ್ಗೆ PUC ಮಾಡ್ಬೇಕು, ಡಿಗ್ರಿ ಮಾಡ್ಬೇಕು, ಡಿಗ್ರಿ ಮಾಡಿ ಒಂದು ಸಣ್ಣ ಜಾಬ್ ಸಿಗ್ಬೇಕು, ಸಣ್ಣ ಜಾಬ್ ಸಿಕ್ಕಿದ್ಮೇಲೆ ಸಣ್ಣದೊಂದು ಮನೆ ಕಟ್ಟಬೇಕು, ಅಥವಾ ಸಣ್ಣದೊಂದು ಸ್ಕೂಟರ್ ತಗೊಳ್ಬೇಕು, ಬೈಕ್ ತಗೊಳ್ಬೇಕು. ಅದೆಲ್ಲ ಆಗಿದೆಯಾ? ಎಸ್, ಸೂಪರ್, 100% ಆಗಿದೆ 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 ಆಗಿದೆ. ಸೂಪರ್, ವಾ, ಥ್ಯಾಂಕ್ ಯು ಫಾರ್ ಯುವರ್ ಆನ್ಸರ್. ಎಸ್, 100% ಆಗಿದೆ. ಕರೆಕ್ಟಾ? ಎಸ್. ಸಿ, ತುಂಬಾ ಜನ ಅನ್ಕೊಂಡಿರ್ತೀವಿ ನನ್ಗೆ ಸಣ್ಣ ಜಾಬು, ಎಲ್ಲ ಸಣ್ಣದು ಒಂದ್ ಜಾಬ್ ಸಿಕ್ಕರೆ ಸಾಕಪ್ಪ, ಆ ಜಾಬ್ ಸಿಕ್ಕಿ ಒಂದ್ 10,000 ಇನ್ಕಮ್ ಇದ್ರೆ ಸಾಕಪ್ಪ, 15,000 ಇನ್ಕಮ್ ಇದ್ರೆ ಸಾಕು, ಅದೆಲ್ಲ ನಾವು ತಿಳ್ಕೊಂಡಿರ್ತೀವಿ. ಅದೆಲ್ಲ ನಮ್ಗೆ ಸಿಕ್ಕಿದೆ, ಎಲ್ಲರಿಗೂ ಸಿಕ್ಕಿರುತ್ತೆ ಅದು. ಬಟ್ ನಿಮ್ಗೆ ಇದು ಗೊತ್ತಿರ್ಲಿ, ಅದೆಲ್ಲಿಂದ ಬಂತು. ಸೊ ನಾ ಸಣ್ಣ ಸಣ್ಣ ಡ್ರೀಮ್ಸ್ ಏನ್ ನಂಗೆ ಫುಲ್ಫಿಲ್ ಆಗಿದೆ ಅಲ್ವಾ, ಕೈ ಗಡಿಯಾರ ವಾಚ್ ತಗೊಳ್ಬೇಕು, ಅದೆಲ್ಲ ಆಗಿದೆ. ಸೊ ಇದು ಹೇಗಾಗ್ತಾ ಇದೆ ಕೇಳಿದ್ರೆ, ಯೂನಿವರ್ಸ್, ಲಾ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ. ಯೂನಿವರ್ಸ್, ನಾವು ಏನೇ ಅನ್ಕೊಂಡ್ರು ನಮ್ಗೆ ಒಂದು ಶಕ್ತಿ ಇದೆ. ಈ ಪ್ರಪಂಚದಲ್ಲಿ ಒಂದು ಶಕ್ತಿ ಅಂತ ಇದೆ ಹೊರಗಡೆ, ಪ್ರಪಂಚದ ನಮ್ಮ ಭೂಮಂಡಲದಲ್ಲಿ ಆ ಶಕ್ತಿ ನಮ್ಗೆ ಕೊಡ್ತಾ ಇರುತ್ತೆ. ಯೂನಿವರ್ಸ್ ಅಂತ ಕರಿತೀವಿ, ಬ್ರಹ್ಮಾಂಡ. ಸೊ ಲಾ ಆಫ್ ಅಟ್ರಾಕ್ಷನ್, ನಾವ್ ಏನೇ ಅನ್ಕೊಂಡ್ರು ನಮ್ಗೆ ಸಿಗತ್ತೆ. ನಾವು ಸಣ್ಣದು ಅನ್ಕೊಂಡಿದೀವಿ, ನಮ್ಗೆ ಯಾಕೆ ಇನ್ನು ದೊಡ್ಡ ಸಿಕ್ಕಿಲ್ಲ, ನಮ್ಗೆ ಯಾಕೆ ಸರ್ ದೊಡ್ಡ ಸಿಕ್ಕಿಲ್ಲ, ಕಾರ್ ತಗೊಳ್ಬೇಕು, ಯಾಕೆ ಸಿಗ್ತಾ ಇಲ್ಲ? ಸ್ಟ್ರಾಂಗ್ ಮೈಂಡ್ ಸೆಟ್ ಇಲ್ಲ. ಸಿ, ಚಿಕ್ಕದು ನಮ್ ಮಾಡ್ಬೇಕಂತ ಸ್ಟ್ರಾಂಗ್ ಮೈಂಡ್ ಸೆಟ್ ಇಟ್ಕೊಂಡಿದೀವಿ, ಚಿಕ್ಕದ್ರಲ್ಲೇ ಇಟ್ಕೊಂಡಿದೀವಿ. ನಾವಿನ್ನು ದೊಡ್ಡ ಥಿಂಕ್ ಮಾಡಿಲ್ಲ ಇನ್ನು. 15,000 ಸಿಗ್ಬೇಕಂತ, ಸ್ಯಾಲ್ರಿ ಸಿಗ್ಬೇಕಂತ ನಾವು ಕಲ್ತಿದ್ದೀವಿ, ಅನ್ಕೊಂಡಿದೀವಿ. 15,000 ಸಿಕ್ತು, ಅದರಲ್ಲಿ ಹ್ಯಾಪಿ ಆಗಿದ್ದೀವಿ. ಕೆಲವರು 20,000, 15,000 ಇದೆ, 20,000 ಆಗ್ಬೇಕು ಅನ್ಕೊಂಡ್ರು. 2 ಲಕ್ಷ ಆಗ್ಬೇಕು ಅಂತ ಯಾರು ಅನ್ಕೊಂಡಿಲ್ಲ. ಸೊ ಎಲ್ರು 15 20 ಆಗ್ಲಿ ಅನ್ಕೊಂಡ್ರು, 20 ಸಿಕ್ತವ್ರಿಗೆ. ನನ್ನ ಇನ್ಕಮ್ 1 ಲಕ್ಷ ಇತ್ತು, ಅಥವಾ ನನ್ನ ಇನ್ಕಮ್ 25,000 ಇತ್ತು, 1 ಲಕ್ಷ ಅಲ್ಲ 25,000 ಇತ್ತು, 30,000 ಆಗ್ಲಿ ಅನ್ಕೊಂಡ್ರು, 30,000 ಆಯ್ತು. ನನಗ್ ಬೈಕ್ ತಗೊಳ್ಬೇಕು ಅನ್ಕೊಂಡ್ರಿ, ಬೈಕ್ ಸಿಕ್ತು, ಬೈಕ್ ತಗೊಂಡ್ರಿ ಸಹ. ಒಂದ್ ಸಣ್ಣ ಮನೆ ಕಟ್ಬೇಕಂತ ನಿಮ್ ಬಾಯಲ್ಲಿ ಬಂತು, ನಿಮ್ ಮನ್ಸಲ್ಲಿ ಬಂತು, ಅದಕ್ಕೋಸ್ಕರ ಕೆಲಸ ಮಾಡಿದ್ರಿ, ಸಣ್ಣ ಮನೆ ಸಹ ಕಟ್ರಿ ನೀವು. ಒಂದ್ ಮದುವೆ ಆಗ್ಬೇಕಂತ, ಸಿಂಪಲ್ ಆಗಿ ಒಂದ್ ಮದುವೆ ಆಗ್ಬೇಕಂತ ಹೇಳಿದ್ರಿ, ಸಿಂಪಲ್ ಆಗಿ ಮದುವೆನೂ ಸಹ ಆದ್ರಿ. ಬಟ್ ಯಾರು ನಾವು ಥಿಂಕ್ ಮಾಡಿಲ್ಲ. 1,000 ಜನರಿಗೆ ಊಟ ಹಾಕ್ಬಿಟ್ಟು 7 ಸ್ಟಾರ್ ಹೋಟೆಲ್ ಅಲ್ಲಿ, ರೆಸಾರ್ಟ್ ಅಲ್ಲಿ ಮದುವೆ ಮಾಡಿಸ್ಕೋಬೇಕು ನಾನು ಅಂತ ಅನ್ಕೊಂಡಿರ್ಲಿಲ್ಲ. ನನಗೆ 1 ಲಕ್ಷ ರೂಪಾಯಿ ಇರುವ ಜಾಬ್ ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಅಥವಾ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಒಂದು ಕಂಪನಿಯ CEO ಆಗ್ಬೇಕು, ನಾನು IAS ಆಗ್ಬೇಕು, IPS ಆಗ್ಬೇಕಂತ ಯಾರು ತಿಳ್ಕೊಂಡಿರ್ಲಿಲ್ಲ. ತಿಳ್ಕೊಂಡಿದ್ರೆ ಆಗಿರೋರು ನಾವೆಲ್ಲ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ದಿಸ್ ಇಸ್ ಕಾಲ್ಡ್ ಲಾ ಆಫ್ ಅಟ್ರಾಕ್ಷನ್. ನಾವೇನ್ ಅನ್ಕೊಳ್ತೀವಿ, ನಾವೇನ್ ಮನ್ಸಲ್ಲಿ ಅನ್ಕೊಂಡು ಅದಕ್ಕೋಸ್ಕರ ಕೆಲಸ ಮಾಡ್ತೀವಿ, 100% ಅದಾಗತ್ತೆ. ಬಟ್ ನಾವು ಅನ್ಕೊಳ್ಳೋದೇ ಇಲ್ಲ, ಬಿಗ್ ಡ್ರೀಮ್ ನಾವು ನೋಡೋದೇ ಇಲ್ಲ. ಯಾವತ್ತು ಸಣ್ಣ ಪುಟ್ಟ ಡ್ರೀಮ್ಸ್ ನಾವು ನೋಡ್ಕೊಂಡಿರ್ತೀವಿ. ಯಾಕೆ ದೊಡ್ಡ ಡ್ರೀಮ್ ನೋಡಲ್ಲ ಅಂತ ಹೇಳಿದ್ರೆ, ಹೆದರ್ಕೊಳ್ತೀವಿ, ತುಂಬಾ ಹೆದರ್ಕೊಳ್ತೀವಿ ನಾವು. ವಿ ಆರ್ ವೆರಿ ಅಫ್ರೈಡ್ ಟು ಸಿ ದ ಡ್ರೀಮ್. ತುಂಬಾ ಹೆದರ್ಕೊಳ್ತೀವಿ, ಫಿಯರ್ ಇದೆ ನಮ್ಗೆ. ಡ್ರೀಮ್ ನೋಡಕ್ಕೆ, ದೊಡ್ಡ ಡ್ರೀಮ್ ನೋಡಕ್ಕೆ ಫಿಯರ್ ಇದೆ ನಮ್ಮ ಹತ್ರ. 5 ಸ್ಟಾರ್ ಹೋಟ್ಲಿ ಹೋಗೋದಕ್ಕೆ ಹೆದರಿಕೆ, ಫ್ಲೈಟ್ ಅಲ್ಲಿ ಹೋಗ್ಬೇಕು ಅನ್ನೋದು ಆಲೋಚನೆ ಮಾಡೋದು ಒಂದು ಹೆದರಿಕೆ. ಯಾಕಂದ್ರೆ ಹಣ ಖರ್ಚಾಗುತ್ತೆ, ಎಲ್ಲಿ ನಾನು ಹಣ ಖರ್ಚಾಗುತ್ತೋ, ಎಲ್ಲಿ ಹೋಗಿ ಬಿಡ್ತೀನೋ, ಒಂದ್ 20,000 ಖರ್ಚಾಗುತ್ತೋ ಅಂತ ಅನ್ಕೊಂಡಿರ್ತೀವಿ. ಅದಕ್ಕೋಸ್ಕರ ನಾವಿನ್ನು ತುಂಬಾ ಜನ ಇನ್ನು ಅಲ್ಲೇ ಇದ್ದಾರೆ. 95% ಪ್ರಪಂಚದಲ್ಲಿ ಯಾಕೆ 5% 90% 95% ರೇಷಿಯೋ ಇದೆ? 5% ರಿಚೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್ ಅಂಡ್ 95% ಮಿಡಲ್ ಕ್ಲಾಸ್ ಪೀಪಲ್ ಇನ್ ದ ವರ್ಲ್ಡ್. ಯಾಕೆ ಈ ರೇಷಿಯೋ ಹಂಗೆ ಇದೆ? ಬಿಕಾಸ್ 95% ಪೀಪಲ್ ಅವರು ನಂಬೋದಿಲ್ಲ. ದೇ ಡೋಂಟ್ ಬಿಲೀವ್, ಅವ್ರು ಏನು ಬಿಲೀವ್ ಮಾಡೋದಿಲ್ಲ. ದೇ ಡೋಂಟ್ ಬಿಲೀವ್ ಮ್ಯಾಜಿಕ್, ದೇ ಬಿಲೀವ್ ಓನ್ಲಿ ಲಾಜಿಕ್.
ಈ ಪ್ರಪಂಚದಲ್ಲಿ ಕೆಲಸ ಮಾಡೋದು ಮ್ಯಾಜಿಕ್ ಮಾತ್ರ, ನಾಟ್ ಲಾಜಿಕ್. ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ನಾಟ್ ಎ ಮ್ಯಾಥಮೆಟಿಕ್ಸ್. ಎಸ್, ನಾವಿವತ್ತು ಹೇಗಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಡಿಯರ್ ಫ್ರೆಂಡ್ಸ್. ಇವತ್ತು ನನಗೆ 5 ಸ್ಟಾರ್, ಇವತ್ತು ತುಂಬಾ ಜನರಿಗೆ 5 ಸ್ಟಾರ್ ಹೋಟ್ಲಿಗೆ ಹೋಗ್ಲಿಕ್ಕೆ ಆಗದೆ ಇರ್ಬೋದು, ಫ್ಲೈಟ್ ಹತ್ಲಿಕ್ಕೆ ಆಗದೆ ಇರ್ಬೋದು, ದೊಡ್ಡ ಬಂಗ್ಲೋ ಕಟ್ಲಿಕ್ಕೆ ಈ ಸಿಚುವೇಶನ್ ಆಗದೆ ಇರ್ಬೋದು. ಡೋಂಟ್ ಬಾದರ್ ಅಬೌಟ್ ಇಟ್. ಈ ಸಿಚುವೇಶನ್ ನೆನ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವಿರುವಂತ ಸಿಸ್ಟಮ್ ಯಾವುದು, ನಾವ್ ಯಾರ ಜೊತೆಗೆ ಇದ್ದೀವಿ, ನಾವ್ ಏನ್ ಅನ್ಕೊಂಡ್ ಬಂದಿದ್ವಿ, ನಮ್ಮ ಡ್ರೀಮ್ ಸ್ಟ್ರಾಂಗ್ ಆಗಿರ್ಬೇಕು. ಇವತ್ತು ನೀವೇನೇ ಇರ್ಬೋದು, ಇವತ್ತು XYZ ನೀವೇನೇ ಇರ್ಬೋದು, ಇವತ್ತು ಒಂದ್ ಹೊತ್ತಿನ ಊಟಕ್ಕೂ ಸಹ ತುಂಬಾ ಜನರಿಗೆ ಕಷ್ಟ ಇರ್ಬೋದು. ನೋ ಪ್ರಾಬ್ಲಮ್, ಡೋಂಟ್ ಬಾದರ್ ಅಬೌಟ್ ದಸ್. ಡೋಂಟ್ ಬಾದರ್. ಅದನ್ನ ಬಾದರ್ ಮಾಡುವಂತ ಅವಶ್ಯಕತೆ ಇಲ್ಲ. ಕೆಲವೊಂದು ವ್ಯಕ್ತಿಗಳ ಹೆಸರು ಹೇಳ್ತೀನಿ ನಾನು. ಜಾಕ್ಮಾ, ಎಲಾನ್ ಮಸ್ಕ್ ಆಗಿರ್ಬೋದು, ಹೆನ್ರಿ ಫೋರ್ಡ್ ಆಗಿರ್ಬೋದು, ಥಾಮಸ್ ಎಡಿಸನ್ ಆಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ಅಬ್ದುಲ್ ಕಲಾಂ ಇರ್ಬೋದು, ಅಂಬಾನಿ ಇರ್ಬೋದು, ಟಾಟಾ, ಜೆಫ್ ಬೆಜೋಸ್. ನೀವ್ ಎಕ್ಸಾಂಪಲ್ ಯಾವುದೇ ತಗೊಂಡ್ರು, ನಾರಾಯಣ್ ಮೂರ್ತಿ ಯಾವುದೇ ತಗೊಳ್ಳಿ, ವಿಜಯ್ ಸಂಕೇಶ್ವರ್, ನೀವ್ ಯಾವ ಎಕ್ಸಾಂಪಲ್ ತಗೊಳ್ರಿ, ಇವರೆಲ್ಲ ಫಸ್ಟ್ ಜನರೇಷನ್ ಬಿಲಿಯನಿಯರ್ಸ್, ಮಲ್ಟಿ ಬಿಲಿಯನಿಯರ್ಸ್. ಫಸ್ಟ್ ಜನರೇಷನ್ ಅಂತ ಹೇಳಿದ್ರೆ ಯಾರಿಗೂ ಅಪ್ಪ ಅಮ್ಮ ಮಾಡಿಟ್ಟ ಆಸ್ತಿ ಅಲ್ಲ ಇದಲ್ಲ, ಅವರು ಮಾಡ್ಕೊಂಡಿರುವಂತಹ ಒಂದು ಆಸ್ತಿ ಅಥವಾ ಹೆಸರು ಅಂತ ಹೇಳ್ಬೋದು. ಡಾಕ್ಟರ್ BR ಅಂಬೇಡ್ಕರ್, ಎಷ್ಟು ಜನ ಇದ್ದಾರೆ ಡಿಯರ್ ಫ್ರೆಂಡ್ಸ್. ನೀವು ಸಕ್ಸಸ್ಫುಲ್ ಆದ ವ್ಯಕ್ತಿಗಳು ಯಾರನ್ನೇ ತಗೊಂಡ್ರು, ಸೊ ಹೇಗೆ ಸಕ್ಸಸ್ ಆಗಿದೆ ಅಂತ ನೀವು ಸ್ಟಡಿ ಮಾಡ್ತಾ ಹೋದ್ರೆ, ಒಂದು ಅವರು ಮನುಷ್ಯರೇ, ನಾವು ಮನುಷ್ಯರೇ. ಅವ್ರ ಹತ್ರ ಇದ್ದಿದ್ದು ನಮ್ಮ ಹತ್ರ ಏನಿಲ್ಲ, ನಮ್ಮ ಹತ್ರ ಏನ್ ಇಲ್ಲದೆ ಇರೋದು ಅವ್ರ ಹತ್ರ ಇತ್ತು. ಸಿಂಪಲ್, ಏನು ಒಂದೇ ಒಂದು ಅಂಶ ಇಲ್ಲ ನಮ್ಮ ಹತ್ರ. ಏನ್ ಗೊತ್ತಾ? ಮೈಂಡ್ ಸೆಟ್ ಇಲ್ಲ ಅಷ್ಟೇ. ಮೈಂಡ್ ಸೆಟ್ ನಮ್ಮ ಹತ್ರ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇಲ್ಲ. ಒಂದೆರಡು ಸ್ಟ್ರಾಂಗ್ ಮೈಂಡ್ ಸೆಟ್ ನಮ್ಮ ಹತ್ರ ಇದ್ದಿದ್ರೆ, ಸೊ 100% ಎಲ್ರಿಗೂ ಕನ್ಸಿದೆ. ಸ್ಟ್ರಾಂಗ್ ಮೈಂಡ್ ಸೆಟ್ ಇಲ್ಲ, ನಾವೆಲ್ಲ ಹೆದರ್ತೀವಿ. ನಾವು ದೊಡ್ಡ ಕನ್ಸಿರುತ್ತೆ, ತುಂಬಾ ಜನರಿಗೆ ದೊಡ್ಡ ಕನ್ಸಿರುತ್ತೆ, ಆ ಕನ್ಸಿಗೋಸ್ಕರ ಕೆಲಸ ಮಾಡಕ್ ಹೆದರ್ತಾ ಇರ್ತೀವಿ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಕರ್ಮಣ್ಯವಾಧಿಕಾರಷ್ಟೇ ಮಾಫಲೇಶು ಕದಾಚನ ಅಂತ. ನಿನ್ ಕೆಲಸ ನೀನ್ ಮಾಡು, ನಿನ್ ಕರ್ಮ, ನಿನ್ ಕೆಲಸ ಏನಿದೆ, ಕರ್ಮ ಅಂದ್ರೆ ಕೆಲಸ, ನಿನ್ ಕೆಲಸ ಏನಿದೆ ಅದನ್ನ ನೀನ್ ಮಾಡು. ಫಲ ಪ್ರತಿಫಲಗಳನ್ನು ನೀನ್ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡ. ನೀನ್ ಎಕ್ಸ್ಪೆಕ್ಟ್ ಮಾಡುವಂಗಿಲ್ಲ, ಅದು ನನ್ ಕೆಲಸ. ಕೆಲಸ ಮಾಡೋದು ನಿನ್ ಕೆಲಸ, ಕರ್ಮ ನಿನ್ ಕೆಲಸ, ಅದಕ್ಕೆ ಫಲ ಪ್ರತಿಫಲ ಕೊಡೋದು ನನ್ ಕೆಲಸ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ನೀನ್ ಮಾಡುವ ಕೆಲಸದಲ್ಲಿ ಶ್ರದ್ಧೆ, ನಿಷ್ಠೆ, ಹಾರ್ಡ್ ವರ್ಕ್ ಇದ್ರೆ ಅದು ನಿನಗೆ 100% ಫಲ ಪ್ರತಿಫಲ ಅದು ಸಿಕ್ಕೇ ಸಿಗತ್ತೆ ಅಂತ ಶ್ರೀಕೃಷ್ಣನೇ ಹೇಳಿದಾನೆ. ಹಾಗಾದ್ರೆ ನಮ್ಗೆ ಕೆಲಸ ಮಾಡಕ್ ಏನ್ ಅಡ್ಡ ಬರ್ತಾ ಇದೆ? ನಾವ್ ಯಾಕೆ ಕೆಲಸ ಮಾಡಲ್ಲ? ದೇವರೇ ಹೇಳಿದಾನೆ, ನೀನ್ ಮಾಡುವ ಕೆಲಸದಲ್ಲಿ ಶ್ರದ್ಧೆ, ನಿಷ್ಠೆ, ಹಾರ್ಡ್ ವರ್ಕ್ ನೀನ್ ಮಾಡ್ತಾ ಇದ್ರೆ, ಒಂದ್ ದೊಡ್ಡ ಗುರಿನ ಇಟ್ಕೊಂಡು ಮಾಡ್ತಾ ಇದ್ರೆ, ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ಯಾರು ಅಡ್ಡ ಬರೋದಿಲ್ಲ. ಅದಕ್ಕೆ ಫಲ ಪ್ರತಿಫಲಗಳನ್ನು ನಾನು ಕೊಟ್ಟೇ ಕೊಡ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನೆ. ದಿಸ್ ಇಸ್ ಫಾರ್ಮುಲಾ. ಹಾಗಾದ್ರೆ ನಾವ್ ಯಾಕೆ ಮಾಡ್ತಾ ಇಲ್ಲ? ನಮ್ಗೆ ಏನ್ ಅಡ್ಡ ಬರ್ತಾ ಇದೆ? ಕರೆಕ್ಟ್. ತುಂಬಾ ಜನರು ಈಗ ಅನ್ಸ್ಬೋದು, ಹೌದಲ್ವಾ, ಇದೆಲ್ಲ ಕೇಳಿರ್ತೀವಿ. ಕರ್ಮಣ್ಯವಾಧಿಕಾರಷ್ಟೇ, ಕರೆಕ್ಟಾ? ಇದೆಲ್ಲ ಕೇಳಿರ್ತೀವಿ. ಮಾಫಲೇಶು ಕದಾಚನ, ಇದೆಲ್ಲ ಕೇಳಿರ್ತೀವಿ, ಇದರ ಅರ್ಥನೂ ಗೊತ್ತಿರುತ್ತೆ. ಸೊ ಯಾಕೆ ನಾವು ಮಾಡಲ್ಲ? ನಾವು ಯಾಕೂ ಚೇಂಜಸ್ ಆಗಲ್ಲ? ಚೇಂಜಸ್ ಆಗ್ಲಿಕ್ಕೆ ಯಾವ್ದು ಅಡ್ಡ ಬರ್ತಾ ಇದೆ? ನಮ್ಗೆ ಹಾರ್ಡ್ ವರ್ಕ್ ಮಾಡಕ್ಕೆ, ನಮ್ಮ ನಿಷ್ಠೆಯಿಂದ ಕೆಲಸ ಮಾಡಕ್ಕೆ ಯಾರು ಅಡ್ಡ ಬರ್ತಾ ಇದ್ದಾರೆ? ಯಾರಾದ್ರೂ ಮಾಡಬಾರ್ದು ಅಂತ ಹೇಳಿದಾರ? ಏನ್ ಅಡ್ಡ ಬರ್ತಾ ಇದೆ? ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ಅಲ್ವಾ? ಕರೆಕ್ಟ್ ಅಲ್ವಾ? ಪುಟ್ ಇಟ್ ಇನ್ ಚಾಟ್ ಬಾಕ್ಸ್. ನಾನು ಹೇಳುದ್ರಲ್ಲಿ ಅರ್ಥ ಇದೆಯಾ? ಪುಟ್ ಇಟ್ ಇನ್ ಚಾಟ್ ಬಾಕ್ಸ್. ಎಸ್, ಸೂಪರ್. ನಿಮ್ಗೆಲ್ಲರೂ ಮಹಾಭಾರತ ಸ್ಟೋರಿ ಕೇಳಿರ್ತೀರಿ. ಮಹಾಭಾರತದಲ್ಲಿ ಪಾಂಡವರು ಮತ್ತೆ ಕೌರವರು ಬರ್ತಾರೆ, ಕರೆಕ್ಟಾ? ಪಾಂಡವಾಸ್ ಅಂಡ್ ಕೌರವಾಸ್. ಈ ನಿಮ್ಗೆ ಗೊತ್ತಿದೆ, ಪಾಂಡವರು ಮಹಾಭಾರತದಲ್ಲಿ ಹೂ ಒನ್ ದ ಬ್ಯಾಟಲ್? ಯುದ್ಧ ಯಾರು ವಿನ್ ಆಗ್ತಾರೆ? ಪಾಂಡವಸ್. ಯಾಕೆ ಕೌರವರು ಸೋಲ್ತಾರೆ? ಪಾಂಡವರು ಯಾಕೆ ವಿನ್ ಆಗ್ತಾರೆ? ಕೌರವರು ಯಾಕೆ ಸೋಲ್ತಾರೆ? ಸಿಂಪಲ್, ಏನ್ ಗೊತ್ತಾ? ಇದನ್ನ ನೀವು, ನಾನು ಮಹಾಭಾರತ ಯಾಕೆ ಲಿಂಕ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ ಲೈಫಲ್ಲಿ ಆಗ್ತಾ ಇದೆ ಇದು. ಮಹಾಭಾರತದಲ್ಲಿ ಪಾಂಡವರ ಹತ್ರ ಇರೋದು ಸ್ವಲ್ಪವೇ ಸ್ವಲ್ಪ ಸೈನ್ಯ ಇತ್ತು, ಕೌರವರ ಹತ್ರ ಎಷ್ಟೋ ಗಜ ಸೈನ್ಯ ಇತ್ತು. ಹಾಗಾದ್ರೆ ಪಾಂಡವರು ಯಾಕೆ ವಿನ್ ಆಗಿದ್ದಾರೆ ಕೇಳಿದ್ರೆ, ಪಾಂಡವರ ಹತ್ರ ರೈಟ್ ಮೆಂಟರ್ ಇದ್ರು. ದೇ ಹ್ಯಾವ್ ರೈಟ್ ಮೆಂಟರ್. ಯಾರು? ಶ್ರೀಕೃಷ್ಣ ಪರಮಾತ್ಮ ಇದ್ದ. ಪಾಂಡವರ ಹತ್ರ ರೈಟ್ ಮೆಂಟರ್ ಇದ್ರು. ಅದೇ ಕೌರವರ ಹತ್ರ ಮೆಂಟರ್ಸ್ ಇರ್ಲಿಲ್ಲ.
ದೇ ಡಿಡ್ ನಾಟ್ ಹ್ಯಾವ್ ಎ ಮೆಂಟೋರ್ಸ್. ಅದಕ್ಕೋಸ್ಕರ ಕೌರವರು ಸೋತೋದ್ರು. ಬೈ ಗಾಡ್ ಗ್ರೇಸ್ ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ಲರ ಹತ್ರ ಒಬ್ಬೊಬ್ಬರು ಮೆಂಟರ್ಸ್ ಇದ್ದಾರೆ. ಪ್ರತಿಯೊಬ್ಬರ ಹತ್ರ ಒಬ್ಬೊಬ್ಬರು ಮೆಂಟರ್ಸ್ ಇದ್ದಾರೆ. ಖುಷಿ ಪಡಿ. ಈ ಪ್ರಪಂಚದಲ್ಲಿ ಸಕ್ಸಸ್ಫುಲ್ ಆದ ವ್ಯಕ್ತಿಗಳನ್ನು ಯಾರನ್ನೇ ತಗೊಳ್ಳಿ, ನೀವು ಪ್ರೈಮ್ ಮಿನಿಸ್ಟರ್ ತಗೊಳ್ಳಿ, ಜೆಫ್ ಬೆಜೋಸ್ ತಗೊಳ್ಳಿ, ಜಾಕ್ಮಾ ತಗೊಳ್ಳಿ, ನಾರಾಯಣ್ ಮೂರ್ತಿ ತಗೊಳ್ಳಿ, ಅಂಬಾನಿ ತಗೊಳ್ಳಿ, ಟಾಟಾ ತಗೊಳ್ಳಿ, ವಿಜಯ್ ಸಂಕೇಶ್ವರ್ ತಗೊಳ್ಳಿ, ಎಲಾನ್ ಮಸ್ಕ್ ತಗೊಳ್ಳಿ, ನೀವ್ ಯಾರನ್ನೇ ತಗೊಂಡ್ರು ಎವ್ರಿಬಡಿ ದೇ ಹ್ಯಾವ್ ಗಾಟ್ ದೇರ್ ಓನ್ ಮೆಂಟರ್ಸ್. ಪ್ರತಿಯೊಬ್ಬರ ಹತ್ರನು ಅವರಿಗೆ ಇಂಡಿವಿಜುವಲಿ ಮೆಂಟರ್ಸ್ ಇರ್ತಾರೆ. ನೀವು ಸಚಿನ್ ತೆಂಡೂಲ್ಕರ್ ತಗೊಳ್ಬಹುದು, ಅಮಿತಾಬ್ ಬಚ್ಚನ್ ತಗೊಳ್ಬಹುದು. ಸಕ್ಸಸ್ಫುಲ್ ಆದ ವ್ಯಕ್ತಿಗಳ ಲೈಫ್ ಸ್ಟೋರಿ ನೀವು ಓದಿ, ಅವರಿಗೆ ಒಬ್ಬ ಮೆಂಟರ್ಸ್ ಅಂತ ಇರ್ತಾರೆ. ಪ್ರತಿಯೊಬ್ಬರಿಗೂ ಒಬ್ಬೊಬ್ಬ ಮೆಂಟರ್ಸ್ ಇದ್ದಾರೆ. ಆ ರೀಸನ್ ಇಂದ ಅವರು ಸಕ್ಸಸ್ ಆಗಿದ್ದಾರೆ. ಡಿಯರ್ ಫ್ರೆಂಡ್ಸ್, ಲೈಫ್ ಅಲ್ಲಿ ಜೀವನದಲ್ಲಿ ಒಬ್ಬ ಮೆಂಟರ್ಸ್ ಅಂತ ಒಬ್ರಿಗೆ ಇರ್ತಾರೆ. ಸಕ್ಸಸ್ ಆದ ವ್ಯಕ್ತಿಗಳ ಹಿಂದೆ ಪ್ರತಿಯೊಬ್ಬ ವ್ಯಕ್ತಿಗಳ ಹಿಂದೆ ಒಬ್ಬ ಮೆಂಟರ್ಸ್ ಇರ್ತಾರೆ. ಮೆಂಟರ್ ಇದ್ರೆ ಮಾತ್ರ ಸಕ್ಸಸ್ ಆಗಕ್ಕಾಗತ್ತೆ. ನಾವು ಏನಾದ್ರೂ ತಪ್ಪು ಮಾಡ್ಲಿಕ್ಕೆ ಹೋದಾಗ, ತಪ್ಪು ಮಾಡ್ತಾ ಇರ್ಬೇಕಾದ್ರೆ, ನಮ್ಗೆ ಗೊತ್ತಿಲ್ಲದೆ ನಾವು ತಪ್ಪು ಮಾಡ್ತಾ ಇರ್ತೀವಿ. ಆ ತಪ್ಪನ್ನು ತಪ್ಪು ಅಂತ ಹೇಳಲಿಕ್ಕೆ ಒಬ್ಬ ಗುರು ಅಂತ ಇರ್ತಾನೆ. ಎಲ್ರಿಗೂ ಸಿಗಲ್ಲ. ಬಟ್ ಬೈ ಗಾಡ್ ಗ್ರೇಸ್ ಫಾರ್ಚುನೇಟ್ ನಿಮ್ಗೆಲ್ರಿಗೂ ಸಿಕ್ಕಿದೆ. ಮೋದಿ ಕೇಂದ್ರ ನಿಮ್ಗೆಲ್ರಿಗೂ ಸಿಕ್ಕಿದ್ದಾರೆ. ಅಂಡ್ ಇನ್ನೊಂದು ಏನ್ ಗೊತ್ತಾ, ಗುಡ್ ನ್ಯೂಸ್ ಏನ್ ಗೊತ್ತಾ? ಡು ಯು ವಾಂಟ್ ಗುಡ್ ನ್ಯೂಸ್? ಎಸ್, ಅವರೆಲ್ಲರೂ ಕೋಟಿ ಕೋಟಿ ರೂಪಾಯಿ ಕೊಟ್ಟು ಮೆಂಟರ್ಸ್ ಇಟ್ಕೊಂಡಿದ್ದಾರೆ. ಒಬ್ಬ ಮೆಂಟರ್ನು ಹಣ ಕೊಟ್ಟು ಇಟ್ಕೊಂಡಿರ್ತಾರೆ. ನೀನ್ ನನ್ಗೆ ಮೆಂಟರ್ಸ್, ನಾನೇನೇ ಮಾಡಿದ್ದೆ. ಎಸ್, ಮೆಂಟರ್ ಅಂತ ಹೇಳಿದ್ರೆ ಸುಮ್ನೆ ಒಬ್ಬ ಯಾರನ್ನು ಇಟ್ಕೊಳ್ಳಲ್ಲ. ಆಲ್ರೆಡಿ ಸಕ್ಸಸ್ ಕ್ರಿಯೇಟರ್ನ ಇಟ್ಕೊಂಡಿರ್ತಾರೆ. ಸಕ್ಸಸ್ ಕ್ರಿಯೇಟರ್ ಎಲ್ಲ ನಾಲೆಜ್ ಇರುತ್ತೆ, ತುಂಬಾ ಬುಕ್ಸ್ ಗಳನ್ನ ಓದಿರ್ತಾರೆ, ತುಂಬಾ ಜನರ ಲೈಫ್ ಸ್ಟಡಿ ಮಾಡಿರ್ತಾರೆ. ಅಂತ ವ್ಯಕ್ತಿಗಳನ್ನು ಕೋಟಿ ಕೋಟಿ ಹಣ ಕೊಟ್ಟು ಇಟ್ಕೊಂಡಿರ್ತಾರೆ. ಬೈ ಗಾಡ್ ಗ್ರೇಸ್ ಫಾರ್ಚುನೇಟ್ ಏನ್ ಗೊತ್ತಾ ಗುಡ್ ನ್ಯೂಸ್, ನಿಮ್ಗೆಲ್ರಿಗೂ ಮೆಂಟರ್ಸ್ ಇದ್ದಾರೆ. ಬಟ್ ನೀವು ₹1 ಕೊಡುವ ಅವಶ್ಯಕತೆ ಇಲ್ಲ. ಫ್ರೀ ಆಫ್ ಕಾಸ್ಟ್ ನಿಮ್ಮ ಲೈಫಿನ ಸಕ್ಸಸ್ಸಿಗೋಸ್ಕರ ನಿಮ್ಮ ಮೆಂಟರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಇದು ತುಂಬಾ ಜನರಿಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾವು ಮೋದಿ ಕೇರ್ ಮಾಡೋದು ಅಥವಾ ನಾವು ಯಾವುದೇ ಬಿಸ್ನೆಸ್ ಮಾಡೋದು, ನಾವೇನೇ ಎಜುಕೇಶನ್ ತಗೊಳ್ಬೇಕಾದ್ರು ಫಸ್ಟ್ ನಮ್ಗೆ ವೈ ಅನ್ನೋದು ಇದೆಯಲ್ಲ, ಅದು ಕ್ಲಾರಿಟಿ ಆಗ್ಬೇಕು. ವೈ ಅನ್ನೋದು ಕ್ಲಾರಿಟಿ ಆಗ್ಬೇಕಿದ್ರೆ 100% ವೈ ಅನ್ನೋದು ಕ್ಲಾರಿಟಿ ಆದ್ರೆ ನಮ್ಗೆಲ್ಲಾ ಕೆಲಸ ನಾವು ಮಾಡ್ಬೋದು. ಕರೆಕ್ಟ್ ಅಲ್ವಾ? Put it in chat box. Is it right or not? Correct? Correct alva? Yes. Super. Okay. See, ನಮ್ಮ ಹತ್ರ ಎಲ್ಲರನ್ನು ಮೆಂಟರ್ಸ್ ಇದ್ದಾರೆ. ಹಾಗಾದ್ರೆ ಯಾಕೆ ಸರ್ ನಾವು ಸಕ್ಸಸ್ ಆಗ್ತಾ ಇಲ್ಲ? ತುಂಬಾ ಜನ ಅನ್ಕೊಳ್ಬಹುದು, ಸಕ್ಸಸ್ ಯಾಕೆ ಆಗ್ತಾ ಇಲ್ಲ, ಯಾಕೆ ಡಿಲೇ ಆಗ್ತಾ ಇದೆ ಸಕ್ಸಸ್? ಓಕೆ, ಸಕ್ಸಸ್ ಸಿಗುತ್ತೆ, ಬಟ್ ಏನು ಅಂತ ಕೇಳಿದ್ರೆ ಫಾಲೋ ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಮೆಂಟರ್ಸ್ ಹೇಳಿದ್ದು ಕೇಳ್ತಾ ಇಲ್ಲ. ಅಂಡ್ ನಮ್ಗೆ ಕ್ಲಾರಿಟಿ ಇಲ್ಲ. ತುಂಬಾ ಜನರಿಗೆ ಇಲ್ಲಿ ಕ್ಲಾರಿಟಿ ಇಲ್ಲ. ನಾವ್ ಏನ್ ಮಾಡಕ್ ಹೊರಟಿದೀವಿ, ನಮ್ಗೆ ಏನ್ ಬೇಕು, ಏನ್ ಬೇಕು, ನಾನು ಏನ್ ಮಾಡಕ್ ಹೊರಟಿದ್ದೀನಿ, ಕ್ಲಾರಿಟಿ ಇದ್ರೆ ಮಾತ್ರ ನಮ್ಗೆ ಸಿಗುತ್ತೆ. ವಿಷನ್ ಕರೆಕ್ಟ್ ಆಗಿರ್ಬೇಕು, ವಿಷನ್ ಕ್ಲಾರಿಟಿ ಇರ್ಬೇಕು. ನಾ ಎಲ್ಲಿ ಹೋಗ್ಬೇಕು, ವೆರ್ ಇಸ್ ಮೈ ಡೆಸ್ಟಿನಿ, ನನ್ನ ಡೆಸ್ಟಿನೇಷನ್ ಎಲ್ಲಿದೆ, ನನ್ನ ಟಾರ್ಗೆಟ್ ಏನು ಅಂತಿದ್ರೆ ಮಾತ್ರ ನಿಮ್ಗೆ ಹೋಗಕ್ ಈಸಿ ಆಗುತ್ತೆ. ಇಫ್ ಐ ವಾಂಟ್ ಟು ಗೋ ಟು ಬಾಂಬೆ, ಸೊ ನಾ ಪ್ರೀ ಪ್ಲಾನ್ ಮಾಡ್ಕೋಬಹುದು. ಕರೆಕ್ಟ್ ಅಲ್ವಾ? without an address, a letter without an address, nowhere it go. A letter without an address, nowhere it goes. One letter bariri, address baribadi, put it in post box. Does it go anywhere? No. ಎಲ್ಲಿಗೂ ಹೋಗೋದಿಲ್ಲ. ಅದೇ ರೀತಿ ನಮ್ಗೆ ಡ್ರೀಮ್ಸ್, ನಮ್ಗೆ ವಿಷನ್ ಇಲ್ಲ, ನನಗೆ ಏನ್ ಬೇಕು ಅನ್ನೋದು ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿಗೂ ಹೋಗೋದಿಲ್ಲ. ಪೋಸ್ಟ್ ಬಾಕ್ಸ್ ಒಳಗಡೆ ಇರ್ತೀವಿ, ಇಲ್ಲೇ ಇರ್ತೀವಿ, ನೋವೇರ್. ಯಾಕಂದ್ರೆ ನಮ್ಮ ಹತ್ರ ಡ್ರೀಮ್ಸ್ ಇಲ್ಲ, ನಮ್ಮ ಹತ್ರ ಒಂದು ವಿಷನ್ ಇಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಡಿಯರ್ ಫ್ರೆಂಡ್ಸ್. ನಿಮ್ಮೆಲ್ಲರ ಲೈಫ್ ಅಲ್ಲೂ ನೀವು ಅನ್ಕೊಂಡಾಗ ಆಗ್ತಾ ಇದೆ. ನೀವ್ ಏನ್ ಅನ್ಕೊಳ್ತೀರಾ ಸಿಗ್ತಾ ಇದೆ. ನಿಮ್ಗೆ ಗೊತ್ತಿಲ್ಲ ಅಷ್ಟಿದೆಯೇನೋ, ಸಿಗ್ತಾ ಇದೆ ಅನ್ಕೊಂಡಿದ್ದೀರಿ, ಬಟ್ ನೀವು ಅನ್ಕೊಂಡಿರ್ತೀರಾ ಸಿಗ್ತಾ ಇದೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್, ನಿಮ್ ಮನೆಯಲ್ಲಿ ಮದುವೆಗೆ ಪ್ರಾಯಕ್ಕೆ ಬಂದಿರುವಂತ ಒಂದು ಹುಡುಗಿ, ಹೆಣ್ಮಕ್ಳಿದ್ದಾಳೆ. ತುಂಬಾ ಎಲ್ಲರ ಮನೆಯಲ್ಲೂ ಇರ್ತಾಳೆ. ಹೆಣ್ಮಕ್ಳಿದ್ದ ಎಲ್ಲರ ಮನೆಯಲ್ಲೂ ಮದುವೆಗೆ ಪ್ರಾಯಕ್ಕೆ ಬಂದಂತ ಹುಡುಗಿ ಇದ್ದೇ ಇರ್ತಾಳೆ. ನೀವ್ ಅನ್ಕೊಂಡಿರ್ತೀರಿ, ಗಂಡ ಹೆಂಡತಿ ಇರ್ತೀರಿ, ನೀವ್ ಅನ್ಕೊಂಡಿರ್ತೀರಿ ಅಪ್ಪ ಅಮ್ಮ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನ್ ಹೇಳಿ, ಮಗಳಿಗೆ ಒಂದ್ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಿಸ್ಬೇಕು ಅಂತ ನೀವು ಮಾತಾಡ್ಕೊಂಡಿರ್ತೀರಿ. ಎಸ್, ನನ್ ಮಗಳಿಗೆ ಇಂಥದೇ ಒಂದು ಹುಡುಗನ್ ನೋಡಿ ಮದುವೆ ಮಾಡ್ಬೇಕು, ಒಳ್ಳೆ ಪ್ರತಿಯೊಬ್ಬ ತಾಯಿ ತಂದೆ ಇರುವಂತ ಒಂದು ಕನಸಿದು.
ಅವ್ರ ರೆಸ್ಪಾನ್ಸಿಬಿಲಿಟಿ, ಅವ್ರದ್ದು ಒಳ್ಳೆ ದೊಡ್ಡ ಕನ್ಸಿದು. ಮಗಳಿಗೆ ಒಂದು ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ಬೇಕು, ಅಥವಾ ಮಗನಿಗೆ ಒಂದು ಒಳ್ಳೆ ಹುಡುಗಿಯನ್ ನೋಡಿ ಮದುವೆ ಮಾಡ್ಬೇಕು ಅಂತ ಇರುತ್ತೆ. ಕರೆಕ್ಟ್? ಓಕೆ, ಈಗ ನೀವೇನ್ ಮಾಡ್ತೀರಿ? ಹುಡುಗನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಈಗ ನೀವು ಮದುವೆ ಮಾಡ್ತಿರೋ ಇಲ್ವೋ, ನಿಮ್ಗೆ ತುಂಬಾ ಕಷ್ಟ ಇದೆ. ನಿಮ್ಗೆ ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ, ಮನೆ ಬಾಡಿಗೆ ಕಟ್ಟೋದು ಕಷ್ಟ ಇರ್ಬೋದು, ಕೆಲವೊತ್ತು ಊಟ ಮಾಡೋಕ್ಕೂ ಸ್ವಲ್ಪ ಕಷ್ಟ ಇರ್ಬೋದು. ಕರೆಕ್ಟಾ? ಈ ಸಿಚುವೇಶನ್ ಅಲ್ಲಿ ನಿಮ್ ಮಗಳ ಮದುವೆ ಮಾಡ್ತಿರೋ ಇಲ್ವೋ, 6-7 ತಿಂಗಳೊಳಗಡೆ ನೀವು ಅಂದುಕೊಂಡಂಗೆ ನಿಮ್ಗೆ ಎಷ್ಟೇ ಕಷ್ಟ ಇರ್ಬೋದು, ತುಂಬಾ ಕಷ್ಟ ಇದೆ, ಕೈಯಲ್ಲಿ 1 ರೂಪಾಯಿನೂ ದುಡ್ಡಿಲ್ಲ, ಬಟ್ 1 ವರ್ಷದೊಳಗಡೆ ಅಥವಾ 1.5 ವರ್ಷದೊಳಗಡೆ ನಿಮ್ಮ ಮಗಳ ಮದುವೆ ಆಗುತ್ತೋ ಇಲ್ವೋ? ಪುಟ್ ಇಟ್ ಇನ್ ಚಾಟ್ ಬಾಕ್ಸ್ ಹಾಕಿ. ಎಸ್ ಆರ್ ನೋ? ಎಸ್, 100% ಆಗತ್ತೆ. ಎಸ್. ಒಂದ್ ವೇಳೆ ಇದಾಗತ್ತೆ ಅಂದ್ರೆ ಯಾಕೆ ಇದಾಗಬಾರ್ದು? ಇದೆಲ್ಲ ಆಗತ್ತೆ. 1 ರೂಪಾಯಿನೂ ದುಡ್ಡಿಲ್ವಾ? ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ತಾ ಇದ್ದೀವಿ, 1 ರೂಪಾಯಿನೂ ದುಡ್ಡಿರ್ಲಿಲ್ಲ. ಲೆಟ್ ಅಸ್ ಗಿವ್ ಒನ್ ಮೋರ್ ಎಕ್ಸಾಂಪಲ್. ನಮ್ಮ ಮನೆ ಎಸ್, ಇದಾಗತ್ತೆ 100%. ಥ್ಯಾಂಕ್ ಯು. ಇನ್ನೊಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ನಿಮ್ ಮನೆ ಅಥವಾ ನಿಮ್ಮ ಪ್ರೀತಿ ಪಾತ್ರದ ಯಾರಿಗೂ ಹುಷಾರಿಲ್ಲ, ಯಾರೊಬ್ಬರಿಗೆ ಹುಷಾರಿಲ್ಲ, ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ, ಯಾರಿಗೂ ಆಗ್ಬಾರ್ದು, ನಿಮ್ಮ ಪ್ರೀತಿ ಪಾತ್ರ ಯಾರು ಆಗಿಲ್ಲ. ಈಗ ನಿಮ್ಗೆ ಏನ್ ಮಾಡ್ಬೇಕು? ಡಾಕ್ಟರ್ ಹೇಳ್ತಾರೆ 2 ಲಕ್ಷ ರೂಪಾಯಿ ಬೇಕು. ನಿಮ್ಮ ಹತ್ರ 1 ರೂಪಾಯಿನೂ ದುಡ್ಡಿಲ್ಲ. ಬಸ್ಸಿಗೆ ಹೋಗಿ ರಿಕ್ಷಾ ಮಾಡ್ಕೊಂಡು ಆಂಬ್ಯುಲೆನ್ಸ್ಗೆ ಕೊಡೋಕೆ 1 ರೂಪಾಯಿ ದುಡ್ಡಿರ್ಲಿಲ್ಲ. ಈ ಟೈಮ್ ಅಲ್ಲಿ ನಾನು ಹೇಳ್ತೀನಿ, ನೀವು 2 ಲಕ್ಷ ಹೊಂದಿಸ್ತಿರೋ ಇಲ್ವೋ? ಪುಟ್ ಇಟ್ ಇನ್ ಚಾಟ್ ಬಾಕ್ಸ್. 2 ಲಕ್ಷ ಹೊಂದಿಸ್ಲಿಕ್ಕೆ ಆಗತ್ತೋ ಇಲ್ವೋ? 100% ಆಗತ್ತೆ ಡಿಯರ್. ಎಸ್, 100% ಆಗತ್ತೆ. ಹಾಗಾದ್ರೆ ಇದೆಲ್ಲ ಆಗತ್ತೆ. ಎಲ್ಲಿಂದ ಬರ್ತಾ ಇದೆ ಈ ಶಕ್ತಿ? ಈ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಡಿಯರ್ ಫ್ರೆಂಡ್ಸ್, ಯೂನಿವರ್ಸ್, ಲಾ ಆಫ್ ಅಟ್ರಾಕ್ಷನ್. ನನ್ನ ಮನಸ್ಸಲ್ಲಿ ನಾನು ಅನ್ಕೊಂಡಿದ್ದೀನಿ, ದೇವ್ರೆ ನನಗೆ ಈ ಗುರಿ ಮುಟ್ಟಬೇಕು, ಏನೇ ಕಷ್ಟ ಬಂದ್ರು ನಾನು ಉಳಿಸ್ಕೊಳ್ಬೇಕು, ನನ್ನ ಮಗಳಿಗೆ ಮದುವೆ ಮಾಡ್ಬೇಕು ಅಂತ ನಾವು ಅನ್ಕೊಂಡು, ಏನೇ ಕಷ್ಟ ಬರ್ಲಿ, ನನ್ನ ಪ್ರಾಣ ತೆತ್ತಾದ್ರೂ ನನ್ನ ಮಗಳೇ ಮದುವೆ ಮಾಡ್ಬೇಕು, ನನ್ನ ಪ್ರಾಣ ತೆತ್ತಾದ್ರೂ ಇವ್ರ ಜೀವ ಉಳಿಸ್ಕೊಳ್ಬೇಕಂತ ಹೋರಾಟ ಮಾಡಿದಾಗ ಅದಕ್ಕೆ ಒಂದು ಶಕ್ತಿ ನಿಮ್ಗೆ ಆಶೀರ್ವಾದ ಮಾಡ್ತಾ ಇರುತ್ತೆ, ತಥಾಸ್ತು ಅಂತ. ಅದೇ ಯೂನಿವರ್ಸ್, ಬ್ರಹ್ಮಾಂಡ ಅಂತ ಕರಿತೀವಿ. ಪ್ರತಿಯೊಬ್ಬರ ಲೈಫಲ್ಲೂ ಆಗ್ತಾ ಇದೆ. ಇದು ನಮ್ಮ ಲೈಫಲ್ಲಿ ಮಾತ್ರ ಅಲ್ಲ, ನಿಮ್ ಲೈಫಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಜೀವರಾಶಿಗಳ ಲೈಫಲ್ಲೂ ಆಗ್ತಾ ಇದೆ. ಯಾರಿಗೂ ಊಟಕ್ಕೇನು ಕಮ್ಮಿ ಮಾಡಿಲ್ಲ. ಯಾರಾದ್ರೂ ಉಪವಾಸ ಇದ್ದಾರಾ? ಇಲ್ಲ. ಯಾರಾದ್ರೂ ಬಟ್ಟೆ ಹಾಕದೇ ಇದ್ದವ್ರು ಇದ್ದಾರಾ? ಇಲ್ಲ. ಯಾರಾದ್ರೂ ನೀರು ಕುಡಿದೇ ಇದ್ದವ್ರು ಇದ್ದಾರಾ? ಇಲ್ಲ. ಯಾರಲ್ಲಿ ಮಳೆಗಾಲದಲ್ಲಿ ಮನೆ ಇಲ್ಲದೆ, ಸೂರ್ ಇಲ್ಲದೆ ಮಳೆಯಲ್ಲಿ ನೆನೀತಾ ಇದ್ದಾರಾ? ಇಲ್ಲ. ಪ್ರತಿಯೊಬ್ಬರಿಗೂ ದೇವ್ರು ಕೊಟ್ಟಿದ್ದಾನ? ಎಸ್, 100% ಕೊಟ್ಟಿದ್ದಾನೆ. ಹಾಗಾದ್ರೆ ಒಂದು ಶಕ್ತಿ ಕೊಟ್ಟಿದೆ ಅಂದ್ಮೇಲೆ ನಾವ್ ಯಾಕೆ ದೊಡ್ಡ ಕನ್ಸು ಕಾಣ್ಬಾರ್ದು? ನಮ್ಗೆ ಏನ್ ಅಡ್ಡ ಬರ್ತಾ ಇದೆ ನಾನು ಕೇಳ್ತಾ ಇದ್ದೀನಿ. ಏನ್ ಆಬ್ಸ್ಟಕಲ್ಸ್ ಬರ್ತಾ ಇದೆ ನಮ್ಮ ಹತ್ರ? ಏನ್ ಬ್ಯಾರಿಯರ್ಸ್ ಇದೆ? ಇದೆಲ್ಲ ಆಗ್ತಾ ಇದೆ. ಏನ್ ಆಬ್ಸ್ಟಕಲ್ಸ್ ಬರ್ತಾ ಇದೆ? ಯಾಕೆ ನಮ್ಮ ಮೆಂಟರ್ಸ್ ನಾವ್ ಹೇಳೋದ್ ಕೇಳ್ತಾ ಇಲ್ಲ? ತುಂಬಾ ಜನ ಕೇಳ್ತಾ ಇಲ್ಲ ಮೆಂಟರ್ಸ್ ಹೇಳುವಂಥದ್ದು, ಅಡ್ವೈಸ್ ತಗೊಳ್ತಾ ಇಲ್ಲ. ನಾವು ಮಾಡಿದ್ದೆ ಸರಿ ಅನ್ಕೊಂಡು ಹೋಗ್ತಾ ಇದೀವಿ, ಮಾರ್ನಿಂಗ್ ಕ್ಲಾಸಿಗೆ ಬರ್ತಾ ಇಲ್ಲ. ಈ ಪ್ರಪಂಚದಲ್ಲಿ ನಾನು ಹೇಳಿದೆ ರಿಚೆಸ್ಟ್ ವ್ಯಕ್ತಿಗಳನ್ನ ಪ್ರತಿ ಸಲ ಹೇಳ್ತಾ ಇರ್ತೇನೆ, ಬಿಕಾಸ್ ಐ ಸ್ಟಡಿಡ್ ವೆಲ್. ನಾನು ತುಂಬಾ ಜನ ಲೈಫ್ ಸ್ಟೋರೀಸ್ ಬಗ್ಗೆ ಸ್ಟಡಿ ಮಾಡಿದೆ. ಸಿಂಪಲ್ ಯಾಕೆ ಗೊತ್ತಾ? ನಾವು ತುಂಬಾ ಜನ ಸಕ್ಸಸ್ ಆಗಲ್ಲ. ಬೆಳಿಗ್ಗೆ ಹೇಳೋದು ಕಷ್ಟ. ಬೆಳಿಗ್ಗೆ ಹೇಳೋದು ಇನ್ನು ಗೊತ್ತಿರ್ಲಿ, ಫಾರ್ ಅ ಕೈಂಡ್ ಇನ್ಫಾರ್ಮೇಶನ್, ನಮ್ಮೊಬ್ಬ ಟ್ರೈನರ್ ಹೇಳ್ತಾರೆ, ಆಸ್ ಪರ್ ಹಿಸ್ ಸ್ಟಡೀಸ್, ಈ ಪ್ರಪಂಚದಲ್ಲಿ ಸಕ್ಸಸ್ಫುಲ್ ಆದ ವ್ಯಕ್ತಿಗಳಿಗೂ 4 ಗಂಟೆಗೆ ಹೇಳೋದು ಕಷ್ಟನೇ. ಅವ್ರೇನ್ ಪಟ್ಟ ಎದ್ದು ಕೂತ್ಕೊಳ್ಳಲ್ಲ. ಸಕ್ಸಸ್ಫುಲ್ ಆದ ವ್ಯಕ್ತಿಗಳಿಗೂ ಮಲಗೋದಂದ್ರೆ ಇಷ್ಟಾನೇ. ಎಲ್ಲಾ ಸಕ್ಸಸ್ಫುಲ್ ಆದ ವ್ಯಕ್ತಿಗಳಿಗೂ ಮಲಗೋದಂದ್ರೆ ಇಷ್ಟಾನೇ, ಅನ್ಸಕ್ಸಸ್ಫುಲ್ ಆದ ವ್ಯಕ್ತಿಗಳಿಗೂ ಮಲಗೋದಂದ್ರೆ ಇಷ್ಟಾನೇ. ಯಾರಿಗೆ ಇಷ್ಟ ಇಲ್ಲ ಹೇಳಿ? ನಮಗೂ ಎಲ್ರಿಗೂ ಇಷ್ಟಾನೇ. ಬಟ್ ಕೂತ್ಕೊಳ್ಳೋದಂದ್ರೆ ಇಷ್ಟ, ಮಲಗೋದ್ರಿಂದ ಇಷ್ಟ, ಮಳೆಗೆ ಹೋಗೋದ್ ಬೇಡ ಅದು ಇಷ್ಟ, ಬಿಸ್ಲಿಗೆ ಹೋಗೋದ್ ಬೇಡ ಅದು ಇಷ್ಟ, ಎಲ್ರಿಗೂ ಇಷ್ಟಾನೇ. ಬಟ್ ಅವ್ರು ಸಕ್ಸಸ್ಫುಲ್ ಆದ ವ್ಯಕ್ತಿಗಳಿಗೆ ಅನ್ಸಕ್ಸಸ್ಫುಲ್ ಆದ ಡಿಫರೆನ್ಸ್ ಏನ್ ಕೇಳಿದ್ರೆ, ಸಕ್ಸಸ್ಫುಲ್ ಆದ ವ್ಯಕ್ತಿಗಳಿಗೆ ಗೊತ್ತಿದೆ ಇದು ಕಷ್ಟ, ನಾನು ಬೇಗ ಏಳ್ಬೇಕಾಗಿರೋದು ಕಷ್ಟ. ಒಂದ್ ವೇಳೆ ನಾನು ಬೇಗ ಎದ್ದು ಎಕ್ಸರ್ಸೈಸ್ ಮಾಡಿಲ್ಲ, ನಾನು ಇವತ್ತು ಏನ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿಲ್ಲ, ಇವತ್ತು ಕೆಲಸ ಮಾಡಿಲ್ಲ ಅಂದ್ರೆ ತುಂಬಾ ದೊಡ್ಡ ಕಷ್ಟ ಬರುತ್ತೆ ಇನ್ ಫ್ಯೂಚರ್ ಅಂತ ಗೊತ್ತಿದೆ. ಅದಕ್ಕೋಸ್ಕರ ಕಷ್ಟ ಓಕೆ, ದೊಡ್ಡ ಕಷ್ಟ ಬೇಡ ಅಂತ ಬಿಟ್ಟು, ದೊಡ್ಡ ಪ್ರಾಬ್ಲಮ್ಸ್ ಬೇಡ, ಸಣ್ಣ ಪ್ರಾಬ್ಲಮ್ಸ್ ಓಕೆ, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಓಕೆ, ಫೇಸ್ ಮಾಡೋಣ. ನಾವು ಬೇಗ ಹೇಳೋದು ಸಣ್ಣ ಪ್ರಾಬ್ಲಮ್ ಕಷ್ಟನೇ, ಬಿಸಿಲು ಬೆಂಕಿಗೆ ಹೋಗೋದು, ಬಿಸಿಲು ಮಳೆಗೆ ಹೋಗೋದು ಕಷ್ಟನೇ, ಹೊರಗಡೆ ತಿರುಗೋದು ಕಷ್ಟನೇ, ಹೋಮ್ ಡೆಮೋ ಮಾಡೋದು ಕಷ್ಟನೇ, ಫೀಲ್ಡ್ ವರ್ಕ್ ಹೋಗೋದು ಕಷ್ಟನೇ. ಬಟ್ ಒಂದ್ರೆ ಹೋಗ್ಲಿಲ್ಲ ಅಂದ್ರೆ ತುಂಬಾ ದೊಡ್ಡ ಕಷ್ಟ ಬರುತ್ತಲ್ಲ, ಅದು ಬೇಡ ನಮ್ಗೆ. ನಮ್ಗೆ ಇದಾದ್ರೂ ಓಕೆ, ಇದು ಮಾಡೋಣ ಅಂತ ಮಾಡ್ತಾರೆ. ಇದು ಜಾಣ್ಮೆ.
ತುಂಬಾ ಜನ ಈ ಸಣ್ಣ ಕಷ್ಟನೇ ಕಷ್ಟ ಅನ್ಕೊಂಡು ದೊಡ್ಡ ಕಷ್ಟ ಅನ್ಕೊಂಡು ಅಲ್ಲೇ ಇದ್ದಾರೆ, ದೊಡ್ಡ ಕಷ್ಟ ಅನುಭವಿಸ್ತಾ ಇದ್ದಾರೆ ತುಂಬಾ ಜನ. 10,000 ಸಂಬಳ ಇರುವ ಕೆಲಸ ಬಿಟ್ರೆ ನಾನು ಏನಾಗ್ಬಿಡ್ತೀನೋ ಅನ್ನೋದು ಭಯ, 20,000 ಇರೋ ಜಾಬ್ ಬಿಟ್ರೆ ನಾನು ಏನಾಗ್ಬಿಡ್ತೀನೋ ಅನ್ನೋದು ಭಯ. ಥಾಮಸ್ ಎಡಿಸನ್ ಇದಾರಲ್ಲ, ಥಾಮಸ್ ಎಡಿಸನ್ಗೆ ಸ್ಕೂಲ್ ಡ್ರಾಪ್ ಔಟ್ ಆಗ್ತಾರೆ. ಯಾಕೆ ಹೇಳಿ? ಚಿಕ್ಕ ಮಗು ಇರ್ಬೇಕಾದ್ರೆ ಅವ್ರು ಏನೇನೋ ಕೀಟ್ಲೆ ಅಲ್ಲ, ಏನೇನೋ ಇನ್ವೆನ್ಷನ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ರು. ಟೀಚರ್ಸ್ ಗಳೆಲ್ಲ ಮೀಟಿಂಗ್ ಕರೆದು ಹೇಳ್ತಾರೆ, ಈ ಹುಡುಗನ್ ಕಿಕ್ಔಟ್ ಮಾಡ್ರಿ ಸ್ಕೂಲಿಂಗ್ ಅಂದ್ಬಿಟ್ಟು ಡಿಬಾರ್ ಮಾಡ್ತಾರೆ ಸ್ಕೂಲ್. ಒಂದ್ ಲೆಟರ್ ಬರೀತಾರೆ ಅಮ್ಮನಿಗೆ, ನಿನ್ನ ಮಗನನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ, ಹುಚ್ಚ ಅವನು ಅಂತ ಹೇಳಿ ಏನೊಂದು ಲೆಟರ್ ಬರೀತಾರೆ. ಅಮ್ಮನಿಗೆ ತಂದು ಕೊಡ್ತಾನೆ, ಓದಲ್ಲ, ಅಮ್ಮನಿಗೆ ಕೊಡು ಅಂತ ಕೊಡ್ತಾರೆ, ಓದಲ್ಲ. ಎನ್ಎಲ್ಎಫ್ ಹಾಕಿ ಕೊಡ್ತಾರೆ, ಅಮ್ಮ ಓದ್ತಾರೆ. ಅಮ್ಮ ಓದಿ ಹೇಳ್ತಾರೆ, ನಿಮ್ಮ ಮಗ ತುಂಬಾ ಜಾಣ ಇದ್ದಾನೆ, ಎಕ್ಸ್ಟ್ರಾಡಿನರಿ ಇದ್ದಾನೆ. ಅದ್ರಲ್ಲಿ ಬರ್ದಿರೋದೇ ಬೇರೆ, ನಿಮ್ಮ ಮಗ ತುಂಬಾ ಜಾಣ ಇದ್ದಾನೆ, ಎಕ್ಸ್ಟ್ರಾಡಿನರಿ ಇದ್ದಾರೆ, ಇನ್ ಫ್ಯೂಚರ್ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಾನೆ, ಇಡೀ ಪ್ರಪಂಚವನ್ನು ಗುರುತಿಸುತ್ತೆ. ಅವನಿಗೆ ಕಲಿಸುವಂತಹ ಟೀಚರ್ಸ್ಗಳು ನಮ್ಮ ಸಿಸ್ಟಮ್ ಅಲ್ಲಿ, ನಮ್ಮ ಸ್ಕೂಲ್ ಅಲ್ಲಿ ಯಾರು ಇಲ್ಲ. ಅವನಿಗೆ ಕೊಡುವಂತಹ ಒಂದು ಕೆಪಾಸಿಟಿ ನಮ್ಮ ಯಾರ ಹತ್ರನೂ ಇಲ್ಲ ಅಂತ ಇದರಲ್ಲಿ ಬರ್ದಿದೆ ಅಂತ ಹೇಳಿ ಮರ್ಚ್ಬಿಟ್ಟು ಅವಳ ಬ್ಯಾಗಲ್ಲಿ ಇಟ್ಕೊಳ್ತಾಳೆ. ಅವನಿಗೆ ಖುಷಿ ಆಗತ್ತೆ. ತಾಯಿನೇ ಎಜುಕೇಶನ್ ಕೊಡ್ತಾಳೆ ಥಾಮಸ್ ಎಡಿಸನ್ಗೆ, ಅವನ ತಾಯಿನೇ ಎಜುಕೇಶನ್ ಕೊಡ್ತಾ ಹೋಗ್ತಾನೆ. ಡಿಯರ್ ಫ್ರೆಂಡ್ಸ್, ಥಾಮಸ್ ಎಡಿಸನ್ ಒಂದು ಬಲ್ಬ್ ಕಂಡುಹಿಡಿಯಲಿಕ್ಕೆ 9,999 ಬಾರಿ ಫೇಲ್ ಆಗ್ತಾನೆ. ಎಷ್ಟು? 9,999 ಬಾರಿ, 9,999 ಟೈಮ್ಸ್ he got failed. ಅವನ ಇನ್ವೆನ್ಷನ್ ಏನಿದೆ, ಅವನ ಪ್ರಾಜೆಕ್ಟ್ ಏನಿದೆ ಫೇಲ್ ಆಗುತ್ತೆ. 10,000ನ ಸರಿಗೆ ಆ ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತೆ, ಬಲ್ಬ್ ಉರಿಯುತ್ತೆ. ಹೀಗೆ ಒಬ್ಬ ರಿಪೋರ್ಟರ್ ಅವ್ರ ಹತ್ರ, ಥಾಮಸ್ ಎಡಿಸನ್ ಹತ್ರ ಒಂದು ಕ್ವಶನ್ ಕೇಳ್ತಾರೆ, ಸರ್ 9,999 ಬಾರಿ ನೀವು ಫೇಲ್ ಆಗಿದ್ದೀರಲ್ವಾ ಅಂತ ಕೇಳ್ತಾನೆ. ಆಗ ಥಾಮಸ್ ಎಡಿಸನ್ ಹೇಳ್ತಾರೆ, 9,999 ಬಾರಿ ನಾನು ಫೇಲ್ ಆಗಿಲ್ಲ, 9,999 ಬಾರಿ ನಾನು ಇನ್ವೆನ್ಷನ್ ಮಾಡಿದ್ದೀನಿ, ನಾನು ಅದರಲ್ಲಿ ಸಕ್ಸಸ್ ಆಗಿದ್ದೀನಿ. ಏನ್ ಕೇಳಿದ್ರೆ, ಬಲ್ಬ್ ನಾನು ಹೇಗ್ ಮಾಡಿದ್ರೆ ಬಲ್ಬ್ ಉರಿಯೋದಿಲ್ಲ ಅಂದ್ಬಿಟ್ಟು ನಾನು ಸ್ಟಡಿ ಮಾಡಿದ್ದೀನಿ. 9,999 ಸಾರಿ ಏನ್ ಮಾಡಿದ್ರೆ ಬಲ್ಬ್ ಉರಿಯೋದಿಲ್ಲ ಅಂದಿದೆಯಲ್ಲ, ಅದು ನಾನು ಮಾಡಿದ್ದೀನಿ, ಅದು ಸಕ್ಸಸ್. ಅದು ಆಕ್ಚುಲಿ ಸಕ್ಸಸ್ಫುಲ್ ಆದ ಪೀಪಲ್ಗಳು ದ ಥಿಂಕ್ ಡಿಫ್ರೆಂಟ್ ವೇ. ಫೇಲ್ಯೂರ್ ಅಲ್ಲ, ಫೇಲ್ ಎಲ್ಲರೂ ಆಗ್ತಾನೆ. ಮಗು ಹುಟ್ಟಿದ ತಕ್ಷಣ ಎದ್ದು ನಿಲ್ಲಲ್ಲ, ಹುಟ್ಟಿದ ತಕ್ಷಣ ಮಲಗತ್ತೆ, ಕೌಂಚ್ ಮಲಗತ್ತೆ, ಹರಿಯುತ್ತೆ ಅಲ್ವಾ? ಸೊ ಆಮೇಲೆ ಎದ್ದು ನಿಲ್ಲಿ ಟ್ರೈ ಮಾಡುತ್ತೆ, ಬೀಳುತ್ತೆ, ಎದ್ದು ನಿಲ್ಲಿ ಟ್ರೈ ಮಾಡುತ್ತೆ, ಬೀಳುತ್ತೆ, ಆಮೇಲೆ ಎದ್ದು ನಿಲ್ಲತ್ತೆ. ಎಲ್ಲರ ಮನೇಲಿ ಮಕ್ಕಳಿದ್ದಾರೆ. ಸಕ್ಸಸ್ ಹಂಗೆ, ಬೀಳ್ತೀವಿ, ಬೀಳ್ತೀವಿ, ಜನ ಬೈತಾರೆ, ಜನ ಆಡ್ಕೊಳ್ತಾರೆ, ಡಿಯರ್ ಫ್ರೆಂಡ್ಸ್, ಇನ್ನೊಂದು ಸ್ಟೋರಿ ಹೇಳ್ತೀನಿ. ಹೆನ್ರಿ ಫೋರ್ಡ್, ಎವ್ರಿಬಡಿ ನೋಸ್ ಫೋರ್ಡ್ ಕಾರ್. ಫೋರ್ಡ್ ಗೊತ್ತಿದೆಯಲ್ಲ, ಹೆನ್ರಿ ಫೋರ್ಡ್ ನಾನೊಂದು ಕಾರ್ ಮಾಡ್ತೀನಿ, ನನ್ನ ಹತ್ರ ಒಂದು ಕಾರ್ ಇಂಜಿನ್ ಇದೆ, ಕಾರ್ ಮಾಡ್ತೀನಿ, 8 ಸಿಲಿಂಡರ್ ಒಟ್ಟಿಗೆ ಹಾಕ್ಬಿಟ್ಟು ಒಂದು ಕಾರ್ ಮಾಡ್ತೀನಿ ಅನ್ಕೊಂಡಾಗ ತುಂಬಾ ಜನ ಅವ್ನು ಹುಚ್ಚ ಅನ್ಬಿಟ್ಟು ಏನೋ ಮಾಡ್ಕೊಂಡು ಹೋಗ್ತಾನೆ, ಪ್ರಪಂಚ ಹಾಳು ಮಾಡ್ತಾನೆ ಅನ್ಬಿಟ್ಟು, ಹುಚ್ಚ ಅನ್ಬಿಟ್ಟು ಅವನನ್ನು ಕೋರ್ಟಿಗೆ ಎಳಿತಾರೆ. ಕೇಸ್ ಕೊಟ್ಟು ಜೈಲಿಗೆ ಹಾಕ್ಲಿಕ್ಕೆ ಕೋರ್ಟಿಗೆ ಎಳಿತಾರೆ. ಯಾಕಂದ್ರೆ ಹುಚ್ಚ ಆಸ್ಪತ್ರೆ ಸೇರಿಸಲಿಕ್ಕೆ ಕೋರ್ಟಿಗೆ ಎಳಿತಾರೆ. ಅವ್ನು ಹೋಗಲ್ಲ, ಕೋರ್ಟಿಗೆ ಹೋಗ್ತಾನೆ. ಕೋರ್ಟಿಗೆ ಹೋಗಿ ಬೇಡದಿದ್ದ ಕ್ವಶನ್ ಕೇಳ್ತಾರೆ, ಪೊಲಿಟಿಕಲ್ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಅದೇನ್ ಕ್ವಶನ್ ಅಂತ ನೀವು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ನೋಡಿ. ಹೆನ್ರಿ ಫೋರ್ಡ್ ಆ ರೀತಿ ಜನ ನೋಡ್ತಾ ಇದ್ರು, ಹುಚ್ಚ ಅಂತ ನೋಡ್ತಾ ಇದ್ರು. ಕೆಲವು ವರ್ಷಗಳಲ್ಲಿ ಹೆನ್ರಿ ಫೋರ್ಡ್ ಕಾರ್ ಇಂಜಿನ್ ಕಂಡಿಡ್ತಾನೆ, ಕಾರ್ ಅತ್ಯದ್ಭುತವಾದ ಒಂದು ದೊಡ್ಡ ಕಂಪನಿ ಹುಟ್ಟಾಗ್ತಾನೆ ಫೋರ್ಡ್. ಈಸಿ ಇಲ್ಲ, ನಥಿಂಗ್ ಇಸ್ ಈಸಿ ಇನ್ ಲೈಫ್. ಈಸಿ ಇಲ್ಲ, ಯಾವ್ದು ಈಸಿ ಇಲ್ಲ ಈ ಪ್ರಪಂಚದಲ್ಲಿ, ಜೀವನದಲ್ಲಿ ಯಾವ್ದು ಈಸಿ ಇಲ್ಲ. ಈಸಿ ಟಾಸ್ಕ್ ಯಾವ್ದು ಬರೋದಿಲ್ಲ. ನಾವು ಕೆಲಸ ಮಾಡ್ಬೇಕು, ವರ್ಕ್ ಮಾಡ್ಬೇಕು. ಯಾರು ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ರೆಡಿ ಇದೀರಿ? ಮೆಂಟರ್ಸ್, ಎಸ್, ಪುಟ್ ಇಟ್ ಇನ್ ಚಾಟ್ ಬಾಕ್ಸ್. ಯಾರು ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ರೆಡಿ ಇದೀರಿ? ಎಸ್, ಸೂಪರ್, ಥ್ಯಾಂಕ್ ಯು. ಎಡಿಸನ್ ಒಂದ್ ಮಷಿನ್ ಕಂಡುಹಿಡಿತಾನೆ. ಎಡಿಸನ್ ಖಾಲಿ ಬಲ್ಬ್ ಮಾತ್ರ ಕಂಡುಹಿಡಿಯಲ್ಲ. ಥಾಮಸ್ ಎಡಿಸನ್ ಇನ್ವೆಂಟೆಡ್ ಮೆನಿ ಇನ್ವೆನ್ಷನ್ಸ್. ತುಂಬಾ ಇನ್ವೆಂಟ್ ಮಾಡ್ತಾನೆ. ಅದರಲ್ಲಿ ಒಂದು ಟೈಪೋಗ್ರಫಿ, ಫೋನೋಗ್ರಫಿ ಅಂತ ಕರಿತೀವಿ. ಸೊ ಅದನ್ನ ಮಾರ್ಕೆಟ್ ಮಾಡಕ್ಕೆ ತುಂಬಾ ಜನ ಅವರ ಸಬಾರ್ಡಿನೇಟ್ಸ್ ಹತ್ರ ಕೇಳ್ತಾರೆ. ಸಬಾರ್ಡಿನೇಟ್ಸ್ ಬೇರೆ ಬೇರೆ ಆನ್ಸರ್ ಬಂದಿರುತ್ತೆ. ಏನ್ ಕೇಳಿದ್ರೆ, ಸರ್ ಇದನ್ನ ಮಾರ್ಕೆಟ್ ಮಾಡಿದ್ರೆ ತುಂಬಾ ಜನ ಲೇಡೀಸ್ಗಳು ಆ ಕೆಲಸ ಮಾಡ್ತಾ ಇರ್ತಾರೆ, ತುಂಬಾ ಜನ ಪಾಪದವ್ರು ಕೆಲಸ ಮಾಡ್ತಾ ಇರ್ತಾರೆ, ಅವರ ಕೆಲಸ ಹೋಗುತ್ತೆ, ಅಥವಾ ಇದು ಮಾರ್ಕೆಟ್ ಮಾಡಕ್ ಆಗಲ್ಲ ನಮ್ಗೆ, ಏನೇನೋ ಆನ್ಸರ್ ಬರುತ್ತೆ.
ಎಡ್ವಿನ್ ಸಿ ಬಾರ್ನೆಸ್ ಅಂದ್ಬಿಟ್ಟು ಅವ್ರ ಹತ್ರ ಬರ್ತಾರೆ. ಎಡ್ವಿನ್ ಸಿ ಬಾರ್ನೆಸ್ ಅಂದ್ಬಿಟ್ಟು ಥಾಮಸ್ ಎಡಿಸನ್ ಹತ್ರ ಬರ್ತಾರೆ. ಎಡಿಸನ್ ಹತ್ರ ಬಂದು ಅವರ ಪಾರ್ಟ್ನರ್ಶಿಪ್ ಕೇಳ್ತಾರೆ. ಪಾರ್ಟ್ನರ್ಶಿಪ್ ಕೊಡಲ್ಲ, ತುಂಬಾ ಕಷ್ಟ ಆಗುತ್ತೆ, ನೆಲ ಒರೆಸ್ಲಿಕ್ಕೆ ಕೊಡ್ತಾರೆ. ಎಡಿಸನ್, ಥಾಮಸ್ ಎಡಿಸನ್ ಎಡ್ವಿನ್ ಸಿ ಬಾರ್ನೆಸ್ ಬಂದಾಗ ಕೇಳ್ತಾರೆ, ಏನಾದ್ರು ಇನ್ವೆಂಟ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ ಇನ್ವೆಂಟ್ ಮಾಡಿಲ್ಲ, ಐ ವಾಂಟ್ ಯುವರ್ ಪಾರ್ಟ್ನರ್ಶಿಪ್ ಅಂತ ಕೇಳ್ತಾರೆ, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಂತ ಕೇಳ್ತಾರೆ ಡೈರೆಕ್ಟ್ ಆಗಿ. ಅವರ ಎಂಥೂಸಿಯಾಸಮ್, ಅವರ ಕಾನ್ಫಿಡೆಂಟ್ ಎಡ್ವಿನ್ ಥಾಮಸ್ ಇಷ್ಟ ಆಗುತ್ತೆ. ಸೊ ಎಡಿಸನ್ ಹೇಳ್ತಾರೆ, ಸೊ ಫಸ್ಟ್ ಆಫ್ ಆಲ್ ನೀವು ಕೆಲಸ ಮಾಡಿ, ಸಣ್ಣ ಪುಟ್ಟ ಕೆಲಸ ಮಾಡಿ ಅಂತ ಹೇಳ್ತಾರೆ. ಪೇಷನ್ಸ್ ನೋಡಕ್ಕೆ, ಕಸ ಓಡಿಸೋದು ಅವರ ಅಸಿಸ್ಟೆಂಟ್ ಆಗಿ ಇಟ್ಕೊಳ್ತಾರೆ. ಇವರೆಲ್ಲರೂ ಆಗೋದಿಲ್ಲ, ಅವರ ಸಬಾರ್ಡಿನೇಟ್ಸ್ ಇದು ಆಗೋದಿಲ್ಲ, ಮಾರ್ಕೆಟ್ ಮಾಡಕ್ ಆಗೋದಿಲ್ಲ ಅಂದಾಗ ಸೊ ಬಾರ್ನೆಸ್ ಬರ್ತಾರೆ ಥಾಮಸ್ ಆಲ್ವಾ ಎಡಿಸನ್ ಹತ್ರ, ಬಂದ್ಬಿಟ್ಟು ಕೇಳ್ತಾರೆ ಇದು ನಾನ್ ಮಾಡ್ತೀನಿ. ಯಾವ ಏರಿಯಾಕ್ಕೆ ಮಾಡ್ತೀನಿ ಕೇಳಿದಾಗ, ಇಡೀ ಏಷ್ಯಾಕ್ಕೆ ನಾನು ಮಾಡ್ತೀನಿ, ಇಡೀ ಅವರ ಬ್ರಿಟನ್ಗೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಇಡೀ ಅವರ ಕಂಟ್ರಿಗೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ, ಮಾರ್ಕೆಟಿಂಗ್ ನಾನು ಮಾಡ್ತೀನಿ ಅಂದಾಗ ಸೊ ಪಾರ್ಟ್ನರ್ಶಿಪ್ ತಗೊಳ್ತಾರೆ. ಡಿಯರ್ ಫ್ರೆಂಡ್ಸ್, ಪಾರ್ಟ್ನರ್ಶಿಪ್ ತಗೊಳ್ತಾರೆ. ಸೇಲ್ಸ್ ಮಾಡ್ತಾರೆ, ಇಬ್ರು ಕೋಟಿ ಬಿಲಿಯನ್ಸ್ ಟುಗೆದರ್ ಅರ್ನ್ ಮಾಡ್ತಾರೆ, ಬಿಲಿಯನ್ಸ್ ಟುಗೆದರ್. ಬಾರ್ನೆಸ್ ಅರ್ನ್ ಮಾಡ್ತಾರೆ, ಬಿಲಿಯನ್ಸ್ ಟುಗೆದರ್ ಅರ್ನ್ ಮಾಡ್ತಾರೆ. ಸೇಲ್ಸ್ ಇರುವ ತಾಕತ್ತದು ಡಿಯರ್ ಫ್ರೆಂಡ್ಸ್. ಸೇಲ್ಸ್ ಎಷ್ಟು ಒಂದು ಒಳ್ಳೆ ಪ್ರೊಫೆಷನ್ ಅಂತ ಹೇಳಿದ್ರೆ, ಇಟ್ಸ್ ಎ ಮಿರಾಕಲ್. ಸೇಲ್ಸ್ ಕ್ರಿಯೇಟ್ಸ್ ಮಿರಾಕಲ್ ಇನ್ ಎವ್ರಿಬಡೀಸ್ ಲೈಫ್. ಪುಟ್ ಇಟ್ ಇನ್ ಚಾಟ್ ಬಾಕ್ಸ್. ಪ್ರಪಂಚದಲ್ಲಿ ಹೈಯೆಸ್ಟ್ ಪೇಯ್ಡ್ ಪ್ರೊಫೆಷನ್ ಯಾವುದು? ಪ್ರಪಂಚದಲ್ಲಿ ಹೈಯೆಸ್ಟ್ ಪೇಯ್ಡ್ ಪ್ರೊಫೆಷನ್ ಯಾವುದು? ಪುಟ್ ಇಟ್ ಇನ್ ಚಾಟ್ ಬಾಕ್ಸ್. ಡಾಕ್ಟರ್, ಇಂಜಿನಿಯರ್, CA, ಮಾರ್ಕೆಟಿಂಗ್, ಯಾವುದು? ವೆರಿ ಗುಡ್. ಸೇಲ್ಸ್ ಸೂಪರ್. ಹಾಗೆ ಡಾಕ್ಟರ್, ವೆರಿ ಗುಡ್. ಮಾರ್ಕೆಟಿಂಗ್ ಸೂಪರ್, ವೆರಿ ಗುಡ್. ಬಿಸ್ನೆಸ್, ವೆರಿ ಗುಡ್, ಸೂಪರ್. ಎಸ್, ವೆರಿ ಗುಡ್. ಪ್ರಪಂಚದಲ್ಲಿ ಹೈಯೆಸ್ಟ್ ಪೇಯ್ಡ್ ಪ್ರೊಫೆಷನ್ ಯಾವ್ದಪ್ಪ ಕೇಳಿದ್ರೆ ಸೇಲ್ಸ್. ಬೆಸ್ಟ್ ಪ್ರೊಫೆಷನ್. CA ಅಲ್ಲ, ಡಾಕ್ಟರು ಅಲ್ಲ, ಇಂಜಿನಿಯರು ಅಲ್ಲ, ಸೆಲೆಬ್ರಿಟಿನೂ ಅಲ್ಲ. ಬೆಸ್ಟ್ ಆಫ್ ದ ಬೆಸ್ಟ್ ಪ್ರೊಫೆಷನ್ ಏನಪ್ಪ ಕೇಳಿದ್ರೆ ಸೇಲ್ಸ್. ಒನ್ ಆಫ್ ದ ಲಕ್ಸುರಿಯಸ್ ಪ್ರೊಫೆಷನ್ ಅಂತ ಕರಿತೀವಿ, ಒನ್ ಆಫ್ ದ ಗ್ರೇಟ್ ಪ್ರೊಫೆಷನ್ ಅಂತ ಕರಿತೀವಿ ಸೇಲ್ಸ್ಗೆ. ಹಾಗಂತ ಸೇಲ್ಸ್ ಮಾಡೋದು ತುಂಬಾ ಏನ್ ಈಸಿನೂ ಅಂತ ಹೇಳ್ತಾ ಇಲ್ಲ ನಾನು. ಎಸ್, ಎಲ್ಲದರಲ್ಲೂ ಟಫ್ ಇದೆ. ಯಾವ್ದ್ರಲ್ಲಿ ಟಫ್ ಇಲ್ಲ ಹೇಳಿ? ಯಾವ್ದ್ರಲ್ಲಿ ಟಫ್ ಇಲ್ಲ? ಯಾವ್ದ್ರಲ್ಲಿ ಟಫ್ ಇಲ್ಲ ಡಿಯರ್ ಫ್ರೆಂಡ್ಸ್? ಯಾಕೆ? ಇಡೀ ಎಲ್ಲದಕ್ಕೂ ಸೇಲ್ಸ್ ಅನ್ನೋದು ಯಾವ ರೀತಿ ಪ್ರೊಫೆಷನ್ ಅಂತ ಕೇಳಿದ್ರೆ, ಒಂದು ಕಂಪನಿ ಇರುತ್ತೆ, ಆ ಕಂಪನಿಯಲ್ಲಿ ತುಂಬಾ ಎಕ್ಸ್ಪೆಂಡಿಚರ್ ಇರುತ್ತೆ. ಮ್ಯಾನ್ ಪವರ್, ವರ್ಕರ್ ಸ್ಯಾಲರಿ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್, ಅದರ್ ಕನ್ವೀನಿಯನ್ಸಸ್, ತುಂಬಾ ಎಕ್ಸ್ಪೆನ್ಸಸ್, XYZ ಎಕ್ಸ್ಪೆನ್ಸಸ್ ಇರುತ್ತೆ ಲೆಫ್ಟ್ ಸೈಡ್ ಅಲ್ಲಿ. ರೈಟ್ ಸೈಡ್ ಅಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡೋದು ಓನ್ಲಿ ಒನ್, ಬೈ ಸೇಲ್ಸ್. ಎಕ್ಸ್ಪೆಂಡಿಚರ್ ಎಕ್ಸಾಂಪಲ್ 50 lakhs ಆಗಿದ್ರೆ, ಇನ್ಕ್ಲೂಡಿಂಗ್ ಆಲ್ ಎಕ್ಸ್ಪೆಂಡಿಚರ್ 50 lakhs ಆಗಿದ್ರೆ, ರೈಟ್ ಸೈಡ್ ಅಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡೋದು ವಾಟ್? ಸೇಲ್ಸ್. ಲಾಸ್ಟ್ ಗೆ ಬರೀತಾರೆ ಬೈ ಸೇಲ್ಸ್ 2 crores, ರೆವೆನ್ಯೂ ಫ್ರಮ್ ದ ಸೇಲ್ಸ್ 2 crores. ಇದನ್ನ ಬ್ಯಾಲೆನ್ಸ್ ಮಾಡೋದು, ಇದೆಲ್ಲದನ್ನು ಬ್ಯಾಲೆನ್ಸ್ ಮಾಡೋದು ಯಾವ್ದು ಹೇಳಿ? ಸೇಲ್ಸ್ ಬ್ಯಾಲೆನ್ಸ್ ಮಾಡುತ್ತೆ. ಯಾವುದೇ ಬಿಸ್ನೆಸ್ ಇರ್ಲಿ, ಯಾವುದೇ ಕೆಲಸ ಇರ್ಲಿ, ಫಸ್ಟ್ ಆಫ್ ಆಲ್ ಸೇಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಕೆಲಸ ಇರಲಿ, ಯಾವುದೇ ಕಂಪನಿ ಸರ್ವೈವ್ ಆಗಬೇಕು, ಈ ಪ್ರಪಂಚದಲ್ಲಿ ಏನೇ ವಸ್ತು ಸರ್ವೈವ್ ಆಗ್ಬೇಕಂತ ಹೇಳಿದ್ರೆ ಸೇಲ್ಸ್ ಇರಬೇಕು. ಆ ವಸ್ತು ಇನ್ನೊಬ್ಬರಿಗೆ ರೀಚ್ ಆಗ್ಬೇಕಂತ ಹೇಳಿದ್ರೆ ಸೇಲ್ಸ್ ಇಸ್ ಇಂಪಾರ್ಟೆಂಟ್. ಆ ಎಲ್ಲ ಪ್ರೊಫೆಷನ್ ನೀವಿದ್ದೀರಾ ಅಂತ ಒಂದು ದೊಡ್ಡ ಪ್ರೊಫೆಷನ್ ಅಲ್ಲಿ ನೀವೆಲ್ಲರೂ ಇದ್ದೀರಾ ಡಿಯರ್ ಫ್ರೆಂಡ್ಸ್. ಬಿ ಹ್ಯಾಪಿ. ಯಾವುದು ಈಸಿಯಾಗಿ ಆಗಲ್ಲ. ನಾನು ಒಂದು ಕ್ವಶನ್ ಕೇಳ್ತೇನೆ ನಿಮ್ಮ ಹತ್ರ. ಇಫ್ ಐ ವಾಂಟ್ ಟು ಬಿಕಮ್ ಎ ಡಾಕ್ಟರ್, ಎಷ್ಟು ವರ್ಷ ಕಲಿಬೇಕು ನನಗೆ? ಪುಟ್ ಇಟ್ ಇನ್ ಚಾಟ್ ಬಾಕ್ಸ್. ನಾನು ಡಾಕ್ಟರ್ MBBS ಮಾಡಬೇಕು, ಎಷ್ಟು ವರ್ಷ ನಾನು ಕಲಿಬೇಕು? ಎಸ್, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನಾನು MBBS ಮಾಡಬೇಕು, ಎಷ್ಟು ವರ್ಷ ಕಲಿಬೇಕು ನಾನು? ವೆರಿ ಗುಡ್. 5 years MBBS, ವೆರಿ ಗುಡ್. 16 years, ಸೂಪರ್, ವೆರಿ ಗುಡ್. 17 years, 7 years, 7 to 8 years, ಸೂಪರ್. If I want to become an engineer, ಎಷ್ಟು ವರ್ಷ ಕಲಿಬೇಕು? Again same, 4 years, 16 years, 16 years, 16 years. If I want to become a chartered accountant, ಎಷ್ಟು ವರ್ಷ ಕಲಿಬೇಕು? Again same, 16 to 17 years, 16 to 17 years. If I want to become an advocate, ಎಷ್ಟು ವರ್ಷ ಕಲಿಬೇಕು? Same, 16 years, 16 years, 16 ವರ್ಷ, 16 ವರ್ಷ. If I want to become an IAS, IPS officer, then what?
ಸೇಮ್ 18 ವರ್ಷ ಓದ್ಬೇಕು. ಇದಕ್ಕೆಲ್ಲ ನಾವು ಓದ್ತೀವಿ. ಎಕ್ಸಾಂಪಲ್ 16 ವರ್ಷ ಓದ್ತೀವಿ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು 12th ಸ್ಟ್ಯಾಂಡರ್ಡ್ 12 ವರ್ಷ, ಅಗೇನ್ ಇಂಜಿನಿಯರಿಂಗ್ ಮಾಡಕ್ಕೆ 4 ವರ್ಷ, 16 ವರ್ಷ ಓದ್ತೀವಿ. ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಎಂಜಿನಿಯರ್. 16 ವರ್ಷ ಆಫ್ಟರ್ ಸ್ಟಡಿಂಗ್ ಎಂಜಿನಿಯರಿಂಗ್ ಆದ್ಮೇಲೂ ನಾವು ಜಾಬ್ ಹುಡುಕ್ಬೇಕು. ಎಲ್ಲೂ ಜಾಬ್ ಸಿಗಲ್ಲ ಡಿಯರ್ ಫ್ರೆಂಡ್. ಒಂದ್ ವೇಳೆ ಆ ಇಂಜಿನಿಯರ್ ಫಿಗರ್ ಜಾಬ್ ಸಿಕ್ಕಿದ್ರು 20,000 25,000 ಸಿಗ್ತಾ ಇದೆ. ಇವತ್ತು ಜಾಬ್ ಸಿಗೋದೇ ಇಲ್ಲ. 20,000 25,000 ನಾವು ದುಡಿಯಕ್ಕೆ ಇವತ್ತು ನಾವು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದೀವಿ? ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡ್ಬಿಟ್ಟು 16 ವರ್ಷ ನಾವು ಕಲ್ತು ಹಾಫ್ ಆಫ್ ನಮ್ ಲೈಫ್ ಇದೆ, ಅರ್ಧ ಲೈಫ್, 50% ನಮ್ಮ ಲೈಫ್ ಏನಿದೆ ನಾವು ಕಲೀಲಿಕ್ಕೆ ಕೊಡ್ತಾ ಇದೀವಿ. ಆದ್ಮೇಲೆ ನಮ್ಗೆ ಸಿಗೋದು ಎಷ್ಟು ಹೇಳಿ? 20,000 25,000 ಸಂಬಳ. ತುಂಬಾ ಜನ ಇದ್ದಾರೆ. ನಾನೊಂದು ಮಾತು ಹೇಳ್ತೀನಿ, ಇಲ್ಲಿ ಏನಾದ್ರೂ ನೀವು ತಪಸ್ ಮಾಡಿದ್ರೆ, ಹಿಂದಿನ ಕಾಲದಲ್ಲಿ ಒಂದು ದೇವರನ್ನು ಒಂದು ಆಶೀರ್ವಾದ ತಗೊಳ್ಬೇಕು, ಏನಾದ್ರೂ ಒಂದು ಶಕ್ತಿ ಪಡ್ಕೊಳ್ಬೇಕಂದ್ರೆ 100 ವರ್ಷ 200 ವರ್ಷ ಕಾಲ ತಪಸ್ ಮಾಡ್ಬೇಕಿತ್ತು ಡಿಯರ್ ಫ್ರೆಂಡ್ಸ್. ಆಗ ಮನುಷ್ಯನಿಗೆ ಅಷ್ಟು ಆಯಸ್ಸಿತ್ತು. ದೇವರಿಗೆ ಗೊತ್ತಾಯ್ತು ಮನುಷ್ಯನಿಗೆ ಅಷ್ಟು ಆಯಸ್ಸು ಕಲಿಯುಗದಲ್ಲಿ ಇಲ್ಲ ಅಂದ್ಬಿಟ್ಟು ದೇವ್ರು ಹೇಳ್ತಾನೆ 2-3 ವರ್ಷ ನೀನ್ ತಪಸ್ ಮಾಡು ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನಿನ್ ಕೆಲಸದಲ್ಲಿ ನಿಷ್ಠೆಯಿಂದ ನೀನ್ 3 ವರ್ಷ ತಪಸ್ ಮಾಡು, ನಿನಗೆ ನಾನು ಫಲ ಪ್ರತಿಫಲ ಅದು ಕಟ್ಟಿಟ್ಟ ಬುತ್ತಿ. ಅದ್ ನೀನ್ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿನ್ ಕೆಲಸದಲ್ಲಿ ಶ್ರದ್ಧೆ, ನಿಷ್ಠೆ, ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ ಇದ್ರೆ ನೀನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಫಲ ಪ್ರತಿಫಲಗಳನ್ನು ನಾನು ಕೊಡ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ. ಬಟ್ 3 ವರ್ಷ ತಪಸ್ಸು ಮಾಡು ಅಂತ ಹೇಳಿದಾನೆ. ಆ 3 ವರ್ಷ ತಪಸ್ ಮಾಡ್ಬೇಕು ನಾವೆಲ್ರು. 2-3 ವರ್ಷ ತಪಸ್ ಮಾಡ್ಬೇಕು. ಆಗ ಮಾತ್ರ ನಮಗೆ ಸಕ್ಸಸ್ ಸಿಗತ್ತೆ. ಅಲ್ಲಿ ತನಕ ನಮ್ ಸಕ್ಸಸ್ ಯಾರಿಗೂ ಸಿಗಲ್ಲ. ತಪಸ್ ಇದ್ರೆ ಮಾತ್ರ. ಸೇಲ್ಸ್, ಎಲ್ಲಾ ಕಡೆನೂ ಸೇಲ್ಸ್ ಇದೆ. ಸೇಲ್ಸ್ ಪ್ರೊಫೆಷನ್ ಇಸ್ ದ ಬೆಸ್ಟ್ ಪ್ರೊಫೆಷನ್. ನೀವ್ ಏನ್ ಬೇಕಾದ್ರೂ ಆಗ್ಬೋದು, ಎಷ್ಟು ಹಣ ಬೇಕಾದ್ರೂ ಮಾಡ್ಬೋದು. ಎಸ್, ಸೇಲ್ಸ್ ಪ್ರೊಫೆಷನ್ ಗೆ ಪೂರಕವಾಗಿರುವಂತ ಒಂದು ವಿಡಿಯೋ ನೋಡ್ಕೊಂಡ್ಬಂದು. ಎಸ್, ವಾವ್, ಹೇಗಿತ್ತು? ಹೌ ವಾಸ್ ಇಟ್? ಹೇಗಿತ್ತು? ಐ ಓಪನಿಂಗ್, ಕರೆಕ್ಟ್? ಹೇಗಿತ್ತು? ಸೂಪರ್. ಎಸ್ ಡಿಯರ್ ಫ್ರೆಂಡ್ಸ್, ಯಾವ ಮೂಮೆಂಟ್ ಅಲ್ಲಿ ನಾವು ಏನ್ ತಿಳ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೇಲ್ಸ್ ಅರ್ಥ ಆಗಿದೆ ಅಲ್ವಾ? ಸೊ ಕಾಫಿಗೆ ಆ ಕಂಪನಿಯ ಸಿಇಒ ಏನ್ ಮಾಡ್ತಾನೆ? ಕಾಫಿಗೆ ಸ್ಪಿಟ್ ಮಾಡ್ತಾನೆ. ಸ್ಪಿಟ್ ಮಾಡ್ಬಿಟ್ಟು ಕೊಡ್ತಾನೆ, ಏ ಕಾಫಿ ಬೇಚ್ಕೆ ದಿಕ್ಕ, ಒಂದು ಈ ಕಾಫಿ ಸೇಲ್ ಮಾಡಿ ತೋರ್ಸ್ ನನಗೆ ಈ ರೂಮ್ ಒಳಗಡೆ ಅಂತ. ಎಲ್ಲ ನೋಡಿದ್ದಾರೆ, ಯಾರು ತಗೊಳ್ಳಲ್ಲ. ಸೊ ಅವನೇ ಕುಡ್ದ್ಬಿಟ್ಟು ಹೇಳ್ತಾನೆ, ನಾನೇ ಸೇಲ್ ಮಾಡ್ಕೊಂಡೆ ಅಂತ ಕಾಫಿಯನ್ನು. ಸಿ ವಾಟ್ ಎ ಮಿರಾಕಲ್. ಸೊ ಇಟ್ ಇಸ್ ನೋಬೆಲ್ ಪ್ರೊಫೆಷನ್ ಸೇಲ್ಸ್ ಈಸ್. ಜಾಬ್ ತಗೊಳಕ್ಕೆ ಒಂದು ಜಾಬ್, ಅವನ ಬೇರೆ ಕಂಪನಿ ಬಂದು ಜಾಬ್ ತಗೊಳಕ್ಕೆ ಒಂದು ಅವನ ಮೈಂಡ್ ಸೆಟ್ ಹೇಗೆ ಯೂಸ್ ಮಾಡ್ತಾನೆ ನೋಡಿ. ಹಿ ಥಿಂಕ್ಸ್ ಡಿಫ್ರೆಂಟ್ ಅಷ್ಟೇ. ನಾವು ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ಬೇಕು. ಎಲ್ಲೇ ಹೋಗ್ಲಿ, ಏನೇ ಕೆಲಸ ಮಾಡ್ಲಿ, ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ಬೇಕು, ಡಿಫ್ರೆಂಟ್ ಆಗಿ ಮಾಡ್ಬೇಕಷ್ಟೇ. ಸಕ್ಸಸ್ಫುಲ್ ಆದ ವ್ಯಕ್ತಿಗಳು ಏನು ಡಿಫ್ರೆಂಟ್ ಕೆಲಸ ಮಾಡ್ತಾ ಇಲ್ಲ, ಏನೋ ಬೇರೆ ಕೆಲಸ ಮಾಡ್ತಾ ಇಲ್ಲ. ಅವ್ರು ಮಾಡೋದ್ರಲ್ಲಿ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದಾರೆ ಅಷ್ಟೇ ನಮ್ಗಿಂತ. ಅದಕ್ಕೆ ಅವ್ರು ಬೇಗ ಸಕ್ಸಸ್ ಆಗಿರ್ತಾರೆ. ಡಿಯರ್ ಫ್ರೆಂಡ್ಸ್, ಒಂದ್ ವಿಷಯ ಹೇಳ್ತೀನಿ, ಕರೆಕ್ಟ್ ಆದ ಪ್ರೊಫೆಷನ್ ನೀವೆಲ್ಲರೂ ಇದ್ದೀರಾ, ಸರಿಯಾದ ದಾರಿಯಲ್ಲಿ ಇದ್ದೀರಾ, ಸಕ್ಸಸ್ ಕಡೆ ಹೋಗ್ತಾ ಇದ್ದೀರಾ. ನಿಮ್ಗೊಬ್ಬ ಒಳ್ಳೊಳ್ಳೆ ಮೆಂಟರ್ಸ್ ಇದ್ದಾರೆ, ಸರಿಯಾದ ದಾರಿಯಲ್ಲಿ ಇದ್ದೀರಾ. ಯಾರು ಏನು ಹೇಳ್ತಾರೋ ಅದನ್ನ ಕೇಳುವಂತ ಅವಶ್ಯಕತೆ ಇಲ್ಲ. ಮೋದಿ ಕೇರ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದ್ಸಗೆ ನಿಮ್ಗೆ ಕಾಂಗ್ರಾಚುಲೇಟ್ ಮಾಡ್ತೀನಿ. ಸೆಕೆಂಡ್, ಮೋದಿ ಕೇರ್ ಮಾಡಿದ್ರೆ ಏನ್ ಸಿಗುತ್ತೆ ಅಂತ ನಿಮ್ ಕಣ್ಣೆದುರುಗಡೆ ನಾವೆಲ್ಲರೂ ಇದೀವಿ. ಸಕ್ಸಸ್ ಆದ ವ್ಯಕ್ತಿಗಳು ಎಲ್ಲರೂ ಇದ್ದಾರೆ ಇಲ್ಲಿ. ಲೀಡರ್ಸ್ ಗಳನ್ನ ನೋಡಿ ಒಬ್ಬೊಬ್ಬರು ಎಷ್ಟೆಷ್ಟು ಇನ್ಕಮ್ ತಗೊಳ್ತಾ ಇದ್ದಾರೆ. ನಿನ್ನೆ ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೀನಿ ನಾನು. ಕೇವಲ 3.5 ವರ್ಷಗಳ ಹಿಂದೆ ಒಬ್ಬ ಆಳ್ವಾಸ್ ಕಾಲೇಜ್ ನಲ್ಲಿ ಪ್ರೊಫೆಸರ್ ಆದಂತ ವ್ಯಕ್ತಿ 3.5 ವರ್ಷಗಳ ಹಿಂದೆ ಬಂದು ಅವ್ರ ಮನೆ ನೀವೆಲ್ಲ ನೋಡಿದಿರಿ ಹೆಂಗಿತ್ತು ಅಂತ. ಒಂದು ಗುಡಿಸಿಲಿನಲ್ಲಿ ಇದ್ದಂತ ವ್ಯಕ್ತಿ 3.5 ವರ್ಷದಲ್ಲಿ 1 ಕೋಟಿಗೂ ಮಿಕ್ಕಿ ಒಂದು ದೊಡ್ಡ ಜಾಗದಲ್ಲಿ ಒಂದು ಬಂಗ್ಲೋ ಕಟ್ಟಿದ್ದಾರೆ. ನಿನ್ನೆ ನಾನು ಫೋಟೋ ಹಾಕಿದ್ದೀನಿ ಗ್ರೂಪ್ ಅಲ್ಲಿ, ಫೋಟೋ ಶೇರ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಆಫ್ ಕೋವಿಡ್ ಎಲ್ರಿಗೂ ಇನ್ವಿಟೇಷನ್ ಇರ್ಲಿಲ್ಲ, ಸಾರಿ, ಕೆಲವೇ ವ್ಯಕ್ತಿಗಳಿಗೆ ಮಾತ್ರ ಇತ್ತು. ಸಿ, ಅದಲ್ಲದೆ ನಿನ್ನೆ ಆ ಮನೆ ಎದುರುಗಡೆ 2 ಕಾರ್ ಲಾಂಚ್ ಆಯ್ತು. ಅವರ ಟೀಮಿನ 18-19 ವರ್ಷದ ಹುಡುಗರು 2 ಕಾರ್ ತಗೊಂಡ್ರು ನಿನ್ನೆ, ಚೇತನ್ ಮತ್ತೆ ದರ್ಶನ್ ಅಂದ್ಬಿಟ್ಟು. ಸಿ, ಇದೆಲ್ಲ ಹೊರಗಿನ ಪ್ರಪಂಚದಲ್ಲಿ ಸಾಧ್ಯನೇ ಇಲ್ಲ ಡಿಯರ್ ಫ್ರೆಂಡ್ಸ್. ಒಂದು ಮನೆ ಕಟ್ಟಬೇಕಿದ್ರೆ ಲೋನ್ ತಗೊಳ್ಬೇಕು. ಸಿ, ಎವ್ರಿಥಿಂಗ್ ಫುಲ್ಫಿಲ್ಡ್. ಏನೇನು 2 ದಿನದಲ್ಲಿ ಮದುವೆ, ನಾಳೆ ಆ ವ್ಯಕ್ತಿಯ ಮದುವೆ, ನಾಳೆ ದಿವ್ಯದರ್ ಸರ್. ಇದೆಲ್ಲ ಈಸಿ ಇಲ್ಲ. ನಾರ್ಮಲ್ ಲೈಫ್ ಅಲ್ಲಿ ಇದೆಲ್ಲ ನಮ್ಗೆ ಒಂದ್ಸಲ ಹೀಗೆ ಮಾಡ್ಕೋಬೇಕು ನಾವು. ಹೌದಾ, ಇದು
ಹೌದಾ ಇದು ಕನ್ಸ ಅಥವಾ ನನ್ಸ ಅಂತ. ನಿಮ್ ಕಣ್ಣೆದುರುಗಡೆನೆ ಇದೆ ಡಿಯರ್ ಫ್ರೆಂಡ್ಸ್. ಮೋದಿ ಕೇರ್ ಇದಕ್ಕೋಸ್ಕರ ಮಾಡ್ಬೇಕು. ನಿಮ್ ಕಣ್ಣೆದುರುಗಡೆನೆ ಇದೆ. ಯಾವ್ದೋ ವ್ಯಕ್ತಿಗಳು ಏನೋ ಹೇಳ್ತಾರಂತ ಡೋಂಟ್ ಡೂ ದಾಟ್. ನಿಮ್ ಲೈಫ್ ಅನ್ನು ನೀವು ಹಾಳು ಮಾಡಕ್ ಹೋಗ್ಬೇಡಿ, ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ತುಂಬಾ ಜನ ಹಾಳು ಮಾಡ್ಕೊಳ್ತಿದ್ದಾರೆ. ಮೋದಿ ಕೇರ್ ಯಾಕೆ ಮಾಡ್ಬೇಕು ಕೇಳಿದ್ರೆ, ಮೋದಿ ಕೇರ್ ಇದಕ್ಕೋಸ್ಕರ ಮಾಡ್ಬೇಕು. ಮೋದಿ ಕೇರ್ ಇದಕ್ಕೋಸ್ಕರ ಮಾಡ್ಬೇಕು ಡಿಯರ್ ಫ್ರೆಂಡ್ಸ್. ಇವತ್ತು ಕೋವಿಡ್ ಬಂದಿದೆ. ತುಂಬಾ ಜನ ನಾನು ಹೇಳ್ತೀನಿ, ನಾನು ತುಂಬಾ ಜನ ಡಿಯರ್ ಫ್ರೆಂಡ್ಸ್, ನನ್ನ ಕಣ್ಣೆದುರುಗಡೆನೆ ತುಂಬಾ ಜನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಕೋವಿಡ್ ಟೈಮ್ ಅಲ್ಲಿ ಕೊರೋನಾ ಬಂದು ಬೇರೆ ಏನೋ ಕಾಯಿಲೆ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಡಾಕ್ಟರ್ ಹೇಳ್ತಾರೆ ನೋಡ್ರಿ 5 ಲಕ್ಷ ರೂಪಾಯಿ ದುಡ್ಡು ಬೇಕು, 5 ಲಕ್ಷ ರೂಪಾಯಿ ಕಟ್ಟಕ್ಕಾದ್ರೆ ಇಲ್ಲಿ ತಗೊಳ್ಳಿ, ಇಲ್ಲಾಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅಂತ. ಎಷ್ಟೋ ಜನ ಲೈಫ್ ಕಳ್ಕೊಂಡ್ರು, ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು, ಎಷ್ಟೋ ಮಕ್ಕಳು ಅಪ್ಪ ಅಮ್ಮನನ್ನ ಕಳ್ಕೊಂಡ್ರು, ಗಂಡ ಹೆಂಡತಿ ಕಳ್ಕೊಂಡ್ರು, ಹೆಂಡತಿ ಗಂಡನನ್ನ ಕಳ್ಕೊಂಡ್ರು, ಅಮ್ಮ ಮಗನನ್ನ ಕಳ್ಕೊಂಡ್ರು, ಮಗ ಅಮ್ಮ ಅಪ್ಪನನ್ನ ಕಳ್ಕೊಂಡ್ರು ಡಿಯರ್ ಫ್ರೆಂಡ್ಸ್. ಬಿಕಾಸ್ ಆಫ್ ಮನಿ ಫ್ಯಾಕ್ಟರ್. ಹಣ ಇಲ್ಲದೆ ಇರುವುದರಿಂದ, ಜಸ್ಟ್ ಹಣ ಇಲ್ಲದೆ ಇರುವುದರಿಂದ ಎಷ್ಟೋ ಜನ ಜೀವ ಕಳ್ಕೊಂಡ್ರು. ನಾನು ಹೇಳ್ತೀನಿ ಮೋದಿ ಕೇರ್ ಯಾಕೆ ಮಾಡ್ಬೇಕು ಕೇಳಿದ್ರೆ, ಇದಕ್ಕೋಸ್ಕರ ಮೋದಿ ಕೇರ್ ಮಾಡ್ಬೇಕು. ಇದಕ್ಕೋಸ್ಕರ ಸ್ಟ್ರಗಲ್ ಮಾಡ್ಬೇಕು. ಇವತ್ತು 2-3 ವರ್ಷ ನಾವು ಸ್ಟ್ರಗಲ್ ಮಾಡ್ಬೇಕು ಡಿಯರ್ ಫ್ರೆಂಡ್ಸ್. ಇವತ್ತು ಕೋವಿಡ್ ಬಂತು, ಇನ್ ಯಾವ ಗ್ಯಾರಂಟಿ ಇದೆ 5 ವರ್ಷ ಬಿಟ್ಟು ಇನ್ನೇನೋ ಬರಬಾರ್ದಂತ ಯಾವ ಗ್ಯಾರಂಟಿ ಇದೆ ಡಿಯರ್ ಫ್ರೆಂಡ್ಸ್? ಪ್ರಪಂಚ ಇವತ್ತು ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಅವರವರ ಸ್ವಾರ್ಥಕ್ಕೋಸ್ಕರ ಏನೇನೋ ಮಾಡ್ತಾ ಇದ್ದಾರೆ. ಅವರ ಬೇರೆ ಬೇರೆ ದೇಶಗಳು ಅವರವರ ಸ್ವಾರ್ಥಕ್ಕೋಸ್ಕರ ಏನೇನೋ ಮಾಡ್ತಾ ಇದ್ದಾರೆ. ಏನೇನೋ ಬಯೋ ವಾರ್, ಅದು ವಾರ್, ಇದು ವಾರ್ ಅಂತ ಮಾಡ್ತಾ ಇದ್ದಾರೆ ಡಿಯರ್ ಫ್ರೆಂಡ್ಸ್. ಇಲ್ಲಿ ಸಾಯ್ತಾ ಇರೋದು ನಾರ್ಮಲ್ ಕಾಮನ್ ಮ್ಯಾನ್ ಗಳಷ್ಟೇ. ದುಡ್ಡಿದ್ದವರು, ನಾನ್ ಹೇಳ್ತಾ ಇಲ್ಲ ದುಡ್ಡಿದ್ದವರು ಎಲ್ಲರೂ ಬದುಕ್ತಾರಂತ ಹೇಳ್ತಾ ಇಲ್ಲ. ದುಡ್ಡಿದ್ದವರು ತುಂಬಾ ಜನ ದುಡ್ಡಿದ್ದವರು ಸಾಯ್ತಾ ಇದ್ದಾರೆ. ಅದೇನು ಮಾಡಕ್ಕಾಗಲ್ಲ. ದಟ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್, ದಟ್ ಇಸ್ ಬಿಯಾಂಡ್ ಅವರ್ ಲಿಮಿಟ್ ಅಷ್ಟೇ. ಅದು ದೇವರದ ಇಚ್ಛೆ. ಅದನ್ನ ಅದೇನು ಮಾಡಕ್ಕಾಗಲ್ಲ, ಯಾರ ಕೈಯಲ್ಲೂ ಇಲ್ಲ. ನಾನು ಹೇಳ್ತೇನೆ ಎಷ್ಟೋ ಜನ ದುಡ್ಡಿದ್ದೇ ಸಾಯ್ತಾ ಇದಾರಲ್ಲ. ಎಷ್ಟೋ ಜನ ಸಾಯ್ತಾ ಇದ್ದಾರೆ ಬಿಕಾಸ್ ದುಡ್ಡಿಲ್ಲ ಅಂದ್ಬಿಟ್ಟು ಸಾಯ್ತಾ ಇದ್ದಾರೆ. ಎಷ್ಟೋ ಜನ ಊಟ ಇಲ್ಲದೆ, ಇವತ್ತು ಕುಪೋಷಣೆ ಅಂತ ಕರಿತೀವಿ, ಸರಿಯಾದ ಫುಡ್ ಸಿಗದೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಮೈಂಡ್ ಸೆಟ್ ಡಿಯರ್ ಫ್ರೆಂಡ್ಸ್. ಅಪಾರ್ಚುನಿಟಿ ಸಿಕ್ತು, ಮಾಡಿಲ್ಲ. ತುಂಬಾ ಜನ ಇವತ್ತು ನಾವು ತುಂಬಾ ಜನರ ಲೈಫ್ ಅಲ್ಲಿ ಹೊರಗಡೆ ನೋಡ್ತಾ ಇದ್ದೀವಿ, ಏನೇನೋ ಮಾಡ್ಕೊಂಡು ಏನೇನೋ ಆಗಿ ಹೋದವ್ರು ಇದ್ದಾರೆ ಡಿಯರ್ ಫ್ರೆಂಡ್ಸ್. ನಾನು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ನಿಮ್ ಲೈಫ್ ಅನ್ನು ನೀವು ಹಾಳು ಮಾಡ್ಕೊ ಹೋಗ್ಬೇಡಿ. ನೀವು ವಾಟ್ ಎವರ್ ಏಜ್ ಯು ಆರ್, ನೀವು ಯಾವುದೇ ಏಜ್ ಅವ್ರು ಇರ್ಬೋದು, ಮೇ ಬಿ 50, 40, 60, 60 ವರ್ಷದವರು ಆಗಿರ್ಬೋದು. ನಾನು ಹೇಳ್ತೀನಿ 3 ವರ್ಷ ತಪಸ್ ಮಾಡಿ. 60 ವರ್ಷ ಆದ್ರೆ ನಿಮ್ಗೆ 100 ವರ್ಷ, ಇನ್ನು 100 ವರ್ಷ ಬದುಕ್ತೀರಿ ನೀವು. 60 ವರ್ಷ ಬದುಕಿದಿರಲ್ವಾ 100 ವರ್ಷ ಬದುಕ್ತೀರಿ. ನಿಮ್ಮ ಆಯಸ್ 100 ವರ್ಷ ಇದೆ. ವರ್ಕ್ ಫಾರ್ ಅನದರ್ 3 years ಡಿಯರ್ ಫ್ರೆಂಡ್ಸ್. ಇನ್ 3 ವರ್ಷ ಕೆಲಸ ಮಾಡಿ. 5 ವರ್ಷದ ಮೇಲೆ ತುಂಬಾ ಜನ ಯಂಗ್ಸ್ಟರ್ಸ್ ಇದೀರಿ, ನಿಮ್ ಮದುವೆ ಆಗತ್ತೆ, ಮಕ್ಳಿದ್ದೀರಾ, ಕೆಲವರಲ್ಲಿ ಮಕ್ಳಿದ್ದಾರೆ. 5 ವರ್ಷ 10 ವರ್ಷದ ಮೇಲೆ ನಿಮ್ ಮಕ್ಳು ನಿಮ್ಮ ಹತ್ರ ಹೇಳ್ತಾರೆ, ಪಪ್ಪ ನನಗೆ ಇಂಜಿನಿಯರಿಂಗ್ ಮಾಡ್ಬೇಕು, ನನಗೆ MBBS ಮಾಡ್ಬೇಕು, ನನಗೆ CA ಮಾಡ್ಬೇಕು, ನನಗೊಂದು ಒಳ್ಳೆ IIM ಅಲ್ಲಿ IIM ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಕಲಿಬೇಕು, IIT ಅಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕು, ಮಣಿಪಾಲ್ ಯೂನಿವರ್ಸಿಟಿ ನಾನು ಕಲಿಬೇಕು ಅಂತ ಹೇಳಿದಾಗ ಡಿಯರ್ ಫ್ರೆಂಡ್ಸ್, ಆಗ ದುಡ್ಡಿದ್ರೆ ಮಾತ್ರ ಕಲಿಸ್ಬೋದು. ಆಗ ಈಗ ಇಂಜಿನಿಯರಿಂಗ್ ಮಾಡಕ್ಕೆ 10 ಲಕ್ಷ 15 ಲಕ್ಷ, MBBS ಮಾಡಕ್ಕೆ ಒಂದು ಒಳ್ಳೆ ಕಾಲೇಜಿನಲ್ಲಿ MBBS ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ 1.5 ಕೋಟಿ 2 ಕೋಟಿ ರೂಪಾಯಿ ದುಡ್ಡು ಬೇಕು MBBS ಮುಗಿಸ್ಕೊಂಡು ಬರಕ್ಕೆ. ನಾನು ಹೇಳ್ತೀನಿ, ಒಂದ್ ವೇಳೆ ನಮ್ಮ ಮಕ್ಕಳು ಹೇಳಿದ ಮೊಮೆಂಟ್ ಅಲ್ಲಿ ನಮ್ಗೆ ಆ ಕಾಲೇಜಲ್ಲಿ ಅಡ್ಮಿಷನ್ ಕೊಡ್ಸಕ್ ಆಗಲ್ಲ ಅಂತ ಹೇಳಿದ್ರೆ, ದುಡ್ಡಿಲ್ಲ ಅಂತ ಹೇಳಿದ್ರೆ, ಆ ಮಕ್ಳಿಗೆ ಏನ್ ಹೇಳ್ಬೋದು? ಅಪ್ಪ ನನ್ ಫ್ರೆಂಡ್ಸ್ ಕಲಿತಾ ಇದ್ದಾರೆ, ಅವ್ರು ಕಲಿತಾ ಇದ್ದಾರೆ, ನೀನ್ ಯಾಕೆ ಕಲ್ಸಲ್ಲಪ್ಪ? ಡಿಯರ್ ಫ್ರೆಂಡ್ಸ್, ಯಾವ ಮೊಮೆಂಟ್ ಅಲ್ಲಿ ಇರ್ಬೋದು, ಯಾಕೆ ಮಾಡಕ್ ಆಗಲ್ಲ? ಮೋದಿ ಕೇರ್ ಇದಕ್ಕೋಸ್ಕರ ಮಾಡಿ. ಮೋದಿ ಕೇರ್ ಇದಕ್ಕೋಸ್ಕರ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಿ. ಇದಕ್ಕೋಸ್ಕರ ಬಿಡ್ದೆ ಕೆಲಸ ಮಾಡಿ ಡಿಯರ್ ಫ್ರೆಂಡ್ಸ್. ನಿಮ್ ಜೊತೆ ನಾವಿದ್ದೀವಿ, ನಿಮ್ ಮೆಂಟರ್ಸ್ ಇದ್ದಾರೆ. ಇದಕ್ಕೋಸ್ಕರ ಕೆಲಸ ಮಾಡಿ. ಇದಕ್ಕೋಸ್ಕರ ಮಾರ್ನಿಂಗ್ ಕ್ಲಾಸ್ ತಗೊಳ್ಬೇಕು. ತುಂಬಾ ಜನ ಹೇಳ್ಬೋದು, ಸರ್ ಹೇಳ್ಲಿಕ್ಕೆ ಆಗೋದಿಲ್ಲ, ಬೆಳಿಗ್ಗೆ ಬೇಗ ಹೇಳಕ್ ಆಗಲ್ಲ, ಬೆಳಿಗ್ಗೆ ಹಾಗೆ ಹೀಗೆ, ಮಳೆ, ನೆಟ್ವರ್ಕ್ ಇಲ್ಲ, ಇಂಟರ್ನೆಟ್ ಇಲ್ಲ. ಸೊ ತುಂಬಾ ಇದೆ. ಯಾರಿಗಿಲ್ಲ ಹೇಳಿ ಕಷ್ಟ? ನನಗೂ ಕಷ್ಟ ಇದೆ. ನನಗೂ ಬೆಳಿಗ್ಗೆ ಬೇಗ ಹೇಳೋದಂದ್ರೆ ಆಗಲ್ಲ. ರಿಯಲಿ ನಂಗ್ ಮಲ್ಗೋದಂದ್ರೆ ತುಂಬಾ ಇಷ್ಟ, ನಿದ್ದೆ ಮಾಡೋದಂದ್ರೆ. ಇಲ್ಲಿರುವಂತ ಲೀಡರ್ಗಳಿಗೆ ಯಾರಿಗೂ ಇಷ್ಟ ಇಲ್ಲ ಬೆಳಿಗ್ಗೆ ಬೇಗ ಹೇಳೋದಂದ್ರೆ. ಯಾರಿಗೂ ಇಷ್ಟ ಇಲ್ಲ. ಯಾರಿಗಿಷ್ಟ ಇದೆ ಬೆಳಿಗ್ಗೆ ಬೇಗ ಹೇಳೋದು? AC ಹಾಕೊಂಡು, ಫ್ಯಾನ್ ಹಾಕೊಂಡು, ಬೆಡ್ಶೀಟ್ ಹೊತ್ಕೊಂಡು ಮಲ್ಗಿದ್ರೆ ಯಾರಿಗಿಷ್ಟ ಇದೆ ಹೇಳಿ? ಯಾರಿಗ್ ತಾನೇ ಬೇಡ ಅದಲ್ಲ ಲೈಫ್? ಎಲ್ರಿಗೂ ಇಷ್ಟ ಇದೆ. ಬಟ್ ಯಾಕೆ ಬರ್ತೀವಿ ಕೇಳಿದ್ರೆ, ಇನ್ ಫ್ಯೂಚರ್ ಎಣಿಸ್ಕೊಂಡಾಗ ಭಯ ಆಗುತ್ತೆ ಡಿಯರ್ ಫ್ರೆಂಡ್ಸ್. ಇನ್ ಫ್ಯೂಚರ್ ಎಣಿಸ್ಕೊಂಡಾಗ ಭಯ ಆಗುತ್ತೆ. ಮೊನ್ನೆ ತಾನೇ ನಾವು ಮಾತಾಡ್ತಿದ್ದೀವಿ ಡಿಯರ್ ಫ್ರೆಂಡ್ಸ್. ನನ್ನ ಫ್ರೆಂಡ್ಸ್ ಒಬ್ಬ ಬಿಸ್ನೆಸ್ ಮನ್ ಸಿಕ್ಕಿದ್ರು. ಅವ್ರು ಹೇಳ್ತಾ ಇದ್ರು, ಉದಯ್ ಇನ್ನೊಂದು 4-5 ವರ್ಷ, ಮ್ಯಾಕ್ಸಿಮಮ್ 10 ವರ್ಷದಲ್ಲಿ ನಾವು ಉಸಿರಾಡೋ ಗಾಳಿಗೂ ದುಡ್ಡು ಕೊಟ್ಟು ತಗೊಳ್ಬೇಕಾಗತ್ತಪ್ಪ. ಗಾಳಿಗೂ ಉಸಿರಾಡುವ ಗಾಳಿಗೂ ದುಡ್ಡು ಕೊಡ್ಬೇಕು. ಆಗ ನೀವು ಎಣಿಸ್ಕೊಳ್ಳಿ ಡಿಯರ್ ಫ್ರೆಂಡ್, ಕಣ್ಣು ಎದುರುಗಡೆ ಆ ಪಿಕ್ಚರ್ ತನ್ನಿ. ಹಣ ಇದ್ರೆ ಆಕ್ಸಿಜನ್ ಸಿಗುತ್ತೆ, ಹಣ ಇಲ್ಲಾಂದ್ರೆ ಆಕ್ಸಿಜನ್ ಸಿಗಲ್ಲ. ಎಷ್ಟು ವರ್ಷ ಬದುಕ್ತೀವೋ, ಎಷ್ಟು ದಿನ ಬದುಕ್ತೀವೋ ಅಷ್ಟು ದಿನ ಬದುಕೊಂಡು ಬಿಲ ಅಂತ ಒದ್ದಾಡ್ಬೇಕಾಗತ್ತೆ ಡಿಯರ್ ಫ್ರೆಂಡ್ಸ್. ಇನ್ ಬರುವಂತ ದಿನಗಳಂಗಿದೆ. ಮಾಡೋಣ, 1-2-3 ವರ್ಷ ಕಷ್ಟಪಡೋಣ.
ನಮ್ಮ ಮಕ್ಕಳಿಗೋಸ್ಕರ ಮಾಡೋಣ, ನಮ್ಮ ಫ್ಯಾಮಿಲಿಗೋಸ್ಕರ ಮಾಡೋಣ. ನಿಮ್ ತಂದೆ ತಾಯಿಗೋಸ್ಕರ ನೀವು ಮಾಡ್ಬೇಕು, ನಿಮ್ಮ ಮಕ್ಕಳಿಗೋಸ್ಕರ ನೀವು ಮಾಡ್ಬೇಕು, ನಿಮ್ಮ ಹೆಂಡತಿಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ, ನಿಮ್ಮ ಕುಟುಂಬಗೋಸ್ಕರ ನೀವು ಬಿಸ್ನೆಸ್ ಮಾಡ್ಬೇಕು ಡಿಯರ್ ಫ್ರೆಂಡ್ಸ್. ಬೇರೆ ಯಾವ್ದಕ್ಕೂ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ಯಾರು ಏನು ಹೇಳ್ತಾರೆ ಡಿಯರ್ ಫ್ರೆಂಡ್, ಪ್ರಪಂಚದಲ್ಲಿ ಹೇಳೋರು ತುಂಬಾ ಜನ ಇರ್ತಾರೆ. ನಾನು ಆವಾಗಲೇ ಹೇಳಿದೆ ಹೆನ್ರಿ ಫೋರ್ಡ್, ಹುಚ್ಚ ಅನ್ಬಿಟ್ಟು ಅವ್ನು ಏನೇನೋ ಮಾಡ್ತಾನೆ ಅನ್ಬಿಟ್ಟು ಕೋಟಿಗಳಿದ್ದಾರೆ. ಬಟ್ ಎಲ್ಲಿ ಡಿಯರ್ ಫ್ರೆಂಡ್ಸ್, ಥಾಮಸ್ ಎಡಿಸನ್ಗೆ ಹುಚ್ಚ ಇವನು, ಈ ಮಗು ಹುಚ್ಚ, ಇದು ಅಬ್ನಾರ್ಮಲ್ ಇದೆ, ಇದು ಕಲ್ಸಕ್ಕಾಗಲ್ಲ ಅಂತ ಬರ್ದಿದ್ದು ಇವತ್ತು ಡಿಯರ್ ಫ್ರೆಂಡ್ಸ್ ಪ್ರಪಂಚದಲ್ಲಿ ಅತ್ಯದ್ಭುತವಾದ ಸಾಧನೆ ಮಾಡಿದ್ದಾರೆ. ನೀವು ಯಾರನ್ನೇ ತಗೊಳ್ಳಿ, ಜಾಕ್ಮಾ ತಗೊಳ್ಳಿ, ಸ್ಕೂಲ್ ಡ್ರಾಪ್ ಔಟ್ ಜಾಕ್ಮಾ. ನೀವು ಅಮಿತಾಬ್ ಬಚ್ಚನ್ ತಗೊಳ್ಳಿ ಡಿಯರ್ ಫ್ರೆಂಡ್ಸ್, ಯಾರ್ಯಾರನ್ನ ತಗೊಳ್ಳಿ, ರಿಜೆಕ್ಟೆಡ್ ಪೀಸ್ ಅಮಿತಾಬ್ ಬಚ್ಚನ್. ಇವತ್ತೇನೇನಾಗಿದ್ದಾರೆ, ರಿಜೆಕ್ಟೆಡ್ ಪೀಸ್ ಅಮಿತಾಬ್ ಬಚ್ಚನ್. 60 ABCL ಅಂತ ಇದೆ, ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್ ಲಿಮಿಟೆಡ್. ಡಿಯರ್ ಫ್ರೆಂಡ್ಸ್, ಅವ್ರ ಸ್ಟೋರಿ ಓದಿ ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಅಮಿತಾಬ್ ಬಚ್ಚನ್ ಸ್ಟೋರಿ, ಅಮಿತಾಬ್ ಬಚ್ಚನ್ ABCL ಲಿಮಿಟೆಡ್ ಅಂತ ಕಾರ್ಪೊರೇಷನ್, ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್ ಲಿಮಿಟೆಡ್. ಎಷ್ಟು ಸಲ ಸೋತ್ರು, 60 ವರ್ಷದ ತನಕ ಸೋತ್ರು, ಕೋಟಿಗಟ್ಲೆ ಬ್ಯಾಂಕ್ರಪ್ಟ್ ಆಯ್ತು, ಕೋಟಿಗಟ್ಲೆ ಸಾಲ ಮಾಡ್ಕೊಂಡ್ರು, ಸಾಲ ಆಯ್ತು. ಡಿಯರ್ ಫ್ರೆಂಡ್, ಅಮಿತಾಬ್ ಬಚ್ಚನ್ ಇವಾಗ ಹೆಂಗಿದ್ದಾರೆ? ಪ್ರತಿಯೊಂದು ನನಗೆ ಸಿಗುವಂತಹ ಪ್ರತಿಯೊಂದು ನಾನು ಫೇಲ್ ಆಗ್ತಾ ಇದ್ದೇನೆ, ಅದು ಅಪಾರ್ಚುನಿಟಿ, ಅದು ಲರ್ನಿಂಗ್ ಅಂತ ತಿಳ್ಕೊಂಡ್ರೆ 100% ಸಕ್ಸಸ್ ಆಗ್ತೀವಿ ಡಿಯರ್ ಫ್ರೆಂಡ್ಸ್, 100% ಆಗ್ತೀವಿ. ನಾವೆಲ್ಲ ಮಾಡ್ತಾ ಇರೋದು ಡಿಯರ್ ಫ್ರೆಂಡ್, ನೀವೇನೇ ಮಾಡಿದ್ರು ಪ್ರಪಂಚ ನಿಮ್ ಆಡ್ಕೊಳ್ತಾ ಇರುತ್ತೆ ಪ್ರಪಂಚ. ಗಂಡ ಹೆಂಡತಿ ಹೋಗ್ತಾ ಇದ್ರಂತೆ, ಕತ್ತೆ ತಗೊಂಡು ಹೋಗ್ತಾ ಇದ್ರಂತೆ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಂತೆ. ಒಂದಿಷ್ಟು ಜನ ಅಲ್ಲಿ ನೋಡಿದ್ರೆ ಹೇಳ್ತಾ ಇದ್ರಂತೆ, ಹುಚ್ಚ ನನ್ ಮಕ್ಳು ಗಂಡ ಹೆಂಡತಿ, ಕತ್ತೆ ಇದೆ, ಕತ್ತೆ ಮೇಲೆ ಕೂತ್ಕೊಂಡು ಹೋಗೋದ್ ಬಿಟ್ಟು ಕತ್ತೆ ಇದ್ರು ನಡ್ಕೊಂಡು ಹೋಗ್ತಾ ಇದಾರಂತ. ಅವ್ರಿಬ್ರಿಗೆ ಕೇಳುತ್ತೆ, ಅವ್ರು ಏನ್ ಮಾಡ್ತಾರೆ, ಏನೋ ಜನ ಹೇಳಿದಾರಲ್ಲ ಅಂತ ಇಬ್ರು ಕತ್ತೆ ಮೇಲೆ ಕೂತ್ಕೊಂಡು ಹೋಗ್ತಾರೆ. ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಒಂದಿಷ್ಟು ಜನರ ಗುಂಪು ಸಿಗತ್ತೆ. ಆ ಗುಂಪು ಹೇಳುತ್ತೆ, ಏನಪ್ಪಾ ಕನಿಕರ ಇಲ್ದಿದ್ದ ನನ್ ಮಕ್ಳು, ಕನಿಕರ ಇಲ್ಲ, ಅವ್ರ ಕಣ್ಣಲ್ಲಿ ರಕ್ತಾನೇ ಇಲ್ಲ, ಕನಿಕರನೇ ಇಲ್ಲ, ಪ್ರಾಣಿ ದಯೆ ಇಲ್ಲ, ಹಿಂಸೆ ಮಾಡ್ತಾ ಇದಾರೆ. ಕತ್ತೆ ಮೇಲೆ ಇಬ್ರು ನೋಡಿ ದಡುತ್ತಿದ್ದೆ ಹೇಳ್ಕೊಂಡು ಕೂತ್ಕೊಂಡು ಹೋಗ್ತಾ ಇದಾರೆ, ಪಾಪ ಮೂಕ ಪ್ರಾಣಿ ಮೇಲೆ ಅಂತ ಹೇಳ್ತಾರೆ. ಆಗ ಅವ್ರಿಬ್ರು ಇಳಿದ್ಬಿಟ್ಟು ಗಂಡ ಹೇಳ್ತಾನೆ, ನಾನು ನಡ್ಕೊಂಡು ಹೋಗ್ತೀನಿ, ನೀನು ಕತ್ತೆ ಮೇಲೆ ಕೂತ್ಕೊಂಡು ಅಂತ ಹೆಂಡತಿ ಹತ್ರ ಕೂರ್ಸ್ಕೊಂಡು ಹೋಗ್ತಾನೆ ಕತ್ತೆ ಮೇಲೆ. ಸ್ವಲ್ಪ ಮುಂದಾದ್ಮೇಲೆ ಹೇಳ್ತಾನೆ, ನಗಾಡ್ತಾರೆ, ನೋಡಪ್ಪ ಅಮ್ಮವರ ಗಂಡ ಹೆಂಡತಿಯನ್ನು ಕತ್ತೆ ಮೇಲೆ ಕೂರ್ಸ್ಕೊಂಡು ಗಂಡ ನಡ್ಕೊಂಡು ಹೋಗ್ತಾ ಇದ್ದಾನಂತ. ಗಂಡಿ ಸಿಟ್ಟು ಬರುತ್ತೆ. ಗಂಡ ಏನ್ ಮಾಡ್ತಾನೆ, ಹೆಂಡತಿಯನ್ನು ಕೆಳಗಿಳಿಸ್ತಾನೆ, ಗಂಡ ಕೂತ್ಕೊಳ್ತಾನೆ, ಹೋಗ್ತಾರೆ. ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಇನ್ನೊಂದು ಗ್ರೂಪ್ ಆಫ್ ಪೀಪಲ್ ಸಿಗುತ್ತೆ, ಗ್ರೂಪ್ ಆಫ್ ಪೀಪಲ್ಸ್. ಅವ್ರು ಹೇಳ್ತಾರೆ, ನೋಡಪ್ಪ ಹುಚ್ಚ, ಅವ ಕತ್ತೆ ಮೇಲೆ ಪಾಪ ಹೆಣ್ಮಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ, ಕತ್ತೆ ಮೇಲೆ ಗಂಡ ಕೂತ್ಕೊಂಡು ಹೋಗ್ಬಿಟ್ಟು ಅಂತ ಹೇಳ್ತಾರೆ. ಗಂಡಿ ಸಿಟ್ಟು ಬರುತ್ತೆ, ಅವನು ಇಳಿತಾನೆ, ಕತ್ತೆಯನ್ನೇ ಹೊತ್ಕೊಂಡು ಹೋಗ್ತಾನೆ, ಭುಜದ ಮೇಲೆ ಹೊತ್ಕೊಂಡು ಗಂಡ ಇಬ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಮುಂದೆ ಹೋಗ್ಬೇಕಾದ್ರೆ ಇನ್ನೊಂದು ಗ್ರೂಪ್ ಸಿಗುತ್ತೆ, ನೋಡ್ರಿ ಕತ್ತೆ ಮೇಲೆ ಕೂತ್ಕೊಂಡು ಹೋಗೋದ್ ಬಿಟ್ಟು ಕತ್ತೆಯನ್ನೇ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಇವರು ಅಂತ. ನೀವ್ ಏನೇ ಮಾಡ್ಲಿ ಜನ ನಿಮ್ಗೆ ಆಡ್ಕೊಳ್ತಾನೆ ಇರ್ತಾರೆ, ಏನೇ ಕೆಲಸ ಮಾಡಿದ್ರು ಜನ ನಿಮ್ಮನ್ನ ಆಡ್ಕೊಳ್ತಾನೆ ಇರ್ತಾರೆ. ಡಿಯರ್ ಫ್ರೆಂಡ್ಸ್, ವಿ ಆರ್ ಒನ್ ಟೀಮ್. ನಾವೊಂದು ಟೀಮ್ ವರ್ಕ್ ಮಾಡ್ತಾ ಇದೀವಿ. ಟೀಮ್ ವರ್ಕ್ ನಲ್ಲಿರುವ ಸ್ಟ್ರೆಂತ್ ಈ ಪ್ರಪಂಚದಲ್ಲಿ ಯಾವ ಇದಕ್ಕೂ ಇಲ್ಲ. ನಾವೊಂದು ಟೀಮ್ ಆಗಿ ಕೆಲಸ ಮಾಡ್ತಾ ಇದೀವಿ. ವಿನ್ ವಿನ್ ಸಿಚುವೇಶನ್. ನಮ್ಗೆ ಸಕ್ಸಸ್ ಆಗ್ಬೇಕಂತ ಹೇಳಿದ್ರೆ ಇಲ್ಲಿ ಬಂದಂತ ವ್ಯಕ್ತಿಗಳಿಗೆ ಸಕ್ಸಸ್ ಕೊಡಿಸ್ಬಿಟ್ಟು ನಾವು ಸಕ್ಸಸ್ ತಗೊಳ್ತಾ ಇದೀವಿ. ಡಿಯರ್ ಫ್ರೆಂಡ್ಸ್, ಇವತ್ತು ನಿಮ್ಮ ಟೀಮ್ ಮೆಂಟರ್ಸ್ ಏನಿದ್ದಾರೆ, ನಿಮ್ಮ ಲೀಡರ್ಸ್ ಗಳು ಏನಿದ್ದಾರೆ, ನಿಮ್ಮ ಉದ್ಧಾರಕ್ಕೋಸ್ಕರ, ನಿಮ್ಮ ಸಕ್ಸಸ್ಗೋಸ್ಕರ ಇವತ್ತು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ರಿವ್ಯೂ ಮೀಟಿಂಗ್ ತಗೊಳ್ತಾ ಇದ್ದಾರೆ, ಮಾರ್ನಿಂಗ್ ಕ್ಲಾಸ್ ತಗೊಳ್ತಾ ಇದ್ದಾರೆ, ಬಿಎಂ ಆರ್ಗನೈಸ್ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಡಿಯರ್ ಫ್ರೆಂಡ್ಸ್, ನಿಮ್ ಟೀಮ್ ವರ್ಕ್. ನೀವೊಂದು ಟೀಮ್ ಅಲ್ಲಿ ಇದ್ದಾಗ ನಿಮ್ಮನ್ನ ಯಾರು ಏನು ಮಾಡಕ್ ಸಾಧ್ಯ ಇಲ್ಲ, ನಿಮ್ಮನ್ನ ಅಪ್ರೋಚ್ ಮಾಡಕ್ ಸಾಧ್ಯ ಇಲ್ಲ, ನಿಮ್ಮನ್ನ ಅಲ್ಗಡಿಸಕ್ ಸಾಧ್ಯ ಇಲ್ಲ ಡಿಯರ್ ಫ್ರೆಂಡ್. ಅದಕ್ಕೆ ಟೀಮ್ ವರ್ಕ್ ಇರಬೇಕು. ಟೀಮ್ ವರ್ಕ್ ಇದ್ದಾಗ ಮಾತ್ರ, ಮರ ಒಂಟಿಯಾಗಿದ್ದಾಗ ಮಾತ್ರ ಬೀಳುತ್ತೆ. ಮರ ಗ್ರೂಪ್ ಆಫ್ ಟ್ರೀಸ್ ಇದ್ದಾಗ, ಒಂದು ಅರಣ್ಯ ಪ್ರದೇಶದಲ್ಲಿ ಮರ ಜಾಸ್ತಿ ಬೀಳಲ್ಲ ಗಾಳಿ ಬಂದ್ರೆ. ಯಾಕೆ ಹೇಳಿದ್ರೆ ಅಲ್ಲಿ ಗ್ರೂಪ್ ಆಫ್ ಟ್ರೀಸ್ ಇರುತ್ತೆ, ಗಾಳಿಯನ್ನು ತಡ್ಕೊಳ್ಳುವಂತ ಶಕ್ತಿ ಇರುತ್ತೆ. ಆ ಏನೇ ಪ್ರೆಷರ್ ಬಂದ್ರು ಈಕ್ವಲ್ ಶೇರ್ ಆಗುತ್ತೆ. ನೀವು ಟೀಮ್ ವರ್ಕ್ ಮಾಡುವಾಗ ಆ ಟೀಮ್ ವರ್ಕ್ ಅಲ್ಲಿ ಇಮ್ಮಿಡಿಯೇಟ್ ಆಗಿ ಸಕ್ಸಸ್ ಸಿಗುತ್ತೆ. ಒಂದು ಟೀಮ್ ಅಂತ ಬಂದಾಗ, ಒಂದು ಟೀಮು, ವಿ ಆರ್ ಆಲ್ ಒನ್ ಟೀಮ್, ಒನ್ ಡ್ರೀಮ್ ಅಂತಿದ್ದಾಗ, ಒಂದೇ ಗುರಿಗೋಸ್ಕರ ಒಂದು ಗ್ರೂಪ್ ಆಫ್ ಪೀಪಲ್. ಸೊ ವಿ ಆರ್ ಇನ್ ಅ ಗ್ರೂಪ್ ಆಫ್ ಪೀಪಲ್. ನಾವೆಲ್ಲ ಗ್ರೂಪ್ ಅಲ್ಲಿ ಇದೀವಿ, ಒಂದು ಟೀಮ್ ಇದೀವಿ. ಸೊ ಅವರ್ ವಿಷನ್ ಒಂದೇ, ನಮ್ ವಿಷನ್ ಒಂದೇ. ಬಂದವರಿಗೆ ಸಕ್ಸಸ್ ಕೊಡಿಸ್ಬೇಕು, ನಮ್ ಅಕಾರ್ಡಿಂಗ್ಲಿ ನಾವು ಸಕ್ಸಸ್ ತಗೊಳ್ಬೇಕು ಮೀನ್ ವೈಲ್ ಅಂತ. ಬಂದವರಿಗೆ ಸಕ್ಸಸ್ ಕೊಟ್ಟು ವಿನ್ ವಿನ್ ಸಿಚುವೇಶನ್, ಅವರನ್ನು ವಿನ್ ಮಾಡ್ಸಿ ನಾವು ವಿನ್ ಆಗುವಂತದ್ದು. ಅದೆಲ್ಲ ಒಂದ್ ಗ್ರೂಪ್. ಟೀಮ್ ವರ್ಕ್ ಅಲ್ಲಿ ಬೇಗ ಸಕ್ಸಸ್ ಆಗ್ತೀವಿ. ಟೀಮ್ ವರ್ಕಿಗೆ ಒಂದು ವಿಡಿಯೋ. ಎಸ್, ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. ಟೀಮ್ ವರ್ಕ್ ಇರೋ ಪವರ್ ಅಥವಾ ಇಂಡಿವಿಜುವಲ್ ಇರೋ ಪವರ್ ಅಂತ ನೋಡ್ಕೊಂಡ್ ಬನ್ನಿ. ಟೀಮ್ ವರ್ಕ್ ಅಲ್ಲಿ ಇದ್ರೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ತೋರಿಸಿದ್ದಾರೆ. ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ, ವಿಡಿಯೋನು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. आज बस एक ही काम करना है, ये ईंटें जो है ना वहां से उठाकर यहाँ रखनी है बस, ठीक है? लेकिन ठेले से लेके नहीं आने का है, अपना हाथ का इस्तेमाल करने का है, समझे? चलो क्विक क्विक, चलो जल्दी, शीघ्र करो, क्विक क्विक, चलो चलो।
चलो जल्दी। अब एक काम करो, ये ईंटें उठाकर वापस वहीं रख दो। आप जी सर क्या बोल रहे हैं? दादा इन लोग ऐसे ही भागम भाग करेगा या कुछ समझेगा भी? जब नहीं समझेगा करता रहेगा। वापस लेके जाओ। ಅರ್ಥ ಮಾಡ್ಕೊಳ್ಳಿ, ಮೆಂಟರ್ಸ್ ಏನ್ ಹೇಳ್ತಾರೆ, ಕೋಚ್ ಒಂದು ಗ್ರೂಪ್ ಆಫ್ ಟೀಮ್ ಇದೆ, ಅಲ್ಲಿ ಒಂದು ಗ್ರೂಪ್ ಆಫ್ ಪೀಪಲ್ಸ್ ಇದ್ದಾರೆ. ಈ ಟೀಮ್ ಇನ್ನೂ ಆಗಿಲ್ಲ, ಅವ್ರ ಟೀಮ್ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಿಲ್ಲ. ಸಿ ಟೀಮ್ ಇಸ್ ಡಿಫರೆಂಟ್, ಗ್ರೂಪ್ ಆಫ್ ಪೀಪಲ್ ಇಸ್ ಡಿಫರೆಂಟ್. ತುಂಬಾ ಜನ ಒಟ್ಟು ಸೇರಿದ ತಕ್ಷಣ ಟೀಮ್ ಆಗಲ್ಲ. ಟೀಮ್ ಅಂದ್ರೆ ಏನು ಅಂತ ತೋರಿಸ್ತಾರೆ. ಇಟ್ಟಿಗೆ ಇಲ್ಲಿಂದ ಅಲ್ಲಿ ಇಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಒಬ್ಬೊಬ್ರು ಏನ್ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದು ಇಟ್ಟಿಗೆ ಎರಡು ಇಟ್ಟಿಗೆ ತಗೊಂಡೋಗಿ ಇಡ್ತಾ ಇದ್ದಾರೆ. ಅಗೈನ್ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಇಡ್ತಾ ಇದ್ದಾರೆ. ಎಲ್ಲಿ ತನಕ ಇಡ್ತಾ ಇದ್ದಾರೆ ನೋಡಿ. ಇಲ್ಲಿ ಒಬ್ಬ ಲೀಡರ್ ಬರ್ತಾರೆ, ನಿಮ್ಮ ಮೆಂಟರ್ಸ್ ಇಲ್ಲಿ ಬರ್ತಾರೆ. ಈಗ ನೋಡಿ ಅಲ್ಲಿ ಒಬ್ಬ ಮೆಂಟರ್ಸ್, ಎಸ್ ನಾವೇನು ತಪ್ಪು ಮಾಡ್ತಾ ಇದೀವಿ ಅಂತ ನೋಡಿ. एक मिनट हम लोग कुछ तो गलत कर रहे हैं। ऐसा करो, यहाँ से लेके वहां तक एक लाइन में खड़े हो जाओ। समझे तुम लोग? सिर्फ ये मेहनत और कोशिश और टैलेंट से कुछ नहीं होता। काम आसान होता है टीम वर्क से। मैं तुम्हें जितनी भी ट्रेनिंग दे दूं, लेकिन जब तक तुम में एकता नहीं होगी, एक दूसरे को सपोर्ट नहीं करोगे, जीत नहीं पाओगे। जीत के लिए ವಾವ್, ಹೌ ವಾಸ್ ಇಟ್? ಇನ್ನೊಬ್ರಿಗೆ ಸಪೋರ್ಟ್ ಮಾಡಿಲ್ಲ, ಇನ್ನೊಬ್ರು ಉದ್ಧಾರಕ್ಕೋಸ್ಕರ ನಾವೇನು ಮಾಡಿಲ್ಲ, ಇನ್ನೊಬ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ವಿನ್ ಆಗಕ್ಕಾಗಲ್ಲ. ಇನ್ನೊಬ್ರಿಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ನಮ್ಗೆ ವಿನ್ ಆಗಕ್ಕಾಗತ್ತೆ ಡಿಯರ್ ಫ್ರೆಂಡ್ಸ್. ಅದು ನಾವು ಮಾಡ್ತಾ ಇದೀವಿ ಈಗ. ಎಸ್, ಅರ್ಲಿ ಮಾರ್ನಿಂಗ್ ಹೇಳ್ಬೇಕು ಡಿಯರ್ ಫ್ರೆಂಡ್ಸ್. ಸಕ್ಸಸ್ ಆಗ್ಬೇಕಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ಏನ್ ಗೊತ್ತಾ? ಬೆಳಿಗ್ಗೆ ಬೇಗ ಹೇಳೋದು. ಇಲ್ಲಿ ಯಾರೇ ಇರಿ, ಎಷ್ಟೇ ಏಜ್ ನವ್ರು ಇರಿ, ಬೆಳಿಗ್ಗೆ ಬೇಗ ಹೇಳ್ಬೇಕು. ನಿಮಗೆ ಕೆಲಸ ಇರ್ಲಿ ಇಲ್ಲದೆ ಇರ್ಲಿ, ಲಾಕ್ ಡೌನ್ ಆಗ್ಲಿ, ವಿ ಹ್ಯಾವ್ ಟು ವೇಕ್ ಅಪ್ at 4:30. ನನಗೆ ಲಾಕ್ ಡೌನ್ ಇರ್ಲಿ, ನಾನು ಕೆಲಸ ಸಂಡೇ ಇರ್ಲಿ, ಮಂಡೇ, ನೋ ವೇ, ಐ ಗೆಟ್ ಅಪ್ at 4:30 ಅಟ್ ಲೀಸ್ಟ್. ಗೆಟ್ ಅಪ್ at 4:30. ಏನೇ ಇರ್ಲಿ, ಲಾಕ್ ಡೌನ್ ಇರ್ಲಿ, ಮಳೆ ಇರ್ಲಿ, ಚಳಿ ಇರ್ಲಿ, ಇವತ್ತೇನು ಕೆಲಸ ಇಲ್ಲಿ ಹೋಗ್ಲಿಕ್ಕಿಲ್ಲ, ನೋ ಪ್ರಾಬ್ಲಮ್, ಐ ಗೆಟ್ ಅಪ್ at 4:30. 4:30 ಮೇಲೆ ಮಲಗಲ್ಲ. ದಿಸ್ ಇಸ್ ಕಾಲ್ಡ್ ಇಂಟೆಗ್ರಿಟಿ ಡಿಯರ್ ಫ್ರೆಂಡ್. ಟೀಮ್ ವರ್ಕ್ ಇದೆಯಲ್ಲ, ಟೀಮ್ ವರ್ಕ್ ಇರುವಂತಹ ಒಂದು ಸ್ಟ್ರೆಂತ್ ಇದೆಯಲ್ಲ, ಅಂಡ್ ಸಕ್ಸಸ್ ಇದೆಯಲ್ಲ, ಬೇಗ ಸಿಗುವಂತ ಸಕ್ಸಸ್ ಇದೆಯಲ್ಲ, ಇಂಡಿವಿಜುವಲ್ ಮಾಡಿದ್ರೆ ಸಿಗಲ್ಲ. ಸೊ ಅರ್ಥ ಮಾಡ್ಕೊಂಡು ಮಾಡ್ಬೇಕು ಡಿಯರ್ ಫ್ರೆಂಡ್ಸ್. ಅರ್ಥ ಮಾಡ್ಕೊಂಡು ಮಾಡಿ. ನಿಮ್ಮ ಮೆಂಟರ್ಸ್ ಏನ್ ಹೇಳ್ತಾರೆ ಅದನ್ನ ಕೇಳಿದ್ರೆ 100% ನಿಮ್ಗೆಲ್ರಿಗೂ ಸಕ್ಸಸ್ ಸಿಗತ್ತೆ. ಪ್ರತಿಯೊಬ್ಬರಿಗೂ ಸಕ್ಸಸ್ ಸಿಗತ್ತೆ.